ನೋಡ್ರಿ ಇವಾಗ ಬರ್ದಿರುವಂತ ಸೆಕೆಂಡ್ ಟೆಸ್ಟ್ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಫಸ್ಟ್ ಏನ್ ಕೇಳಿದಾರ ಅಂತಂದ ಹೇಳಿದ್ರ, ಕೇರಳದಲ್ಲಿ ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರ ಹುಟ್ಕೊಂಡೈತೆ ಅಂದ್ರೆ ಕೇರಳದಲ್ಲಿ ಯಾವ್ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರಗಳದಾವು ಅಂತಂದ ಹೇಳಿ. ಎಸ್ ಇದ್ರಲ್ಲಿ ಆಪ್ಷನ್ಸ್ ಒಳಗಡೆ ನೋಡಿದ್ರಿ ಅಂತಂದ ಹೇಳಿದ್ರ, ಮೋಹಿನಿ ಅಟ್ಟಂ ಏನಂತಂದ ಹೇಳಿದ್ರ ಕೇರಳಕ್ಕ ಸಂಬಂಧಪಟ್ಟಿದ್ದು. ಅದಾದ ನಂತರ ಅದ್ರ ಜೊತೆ ಇನ್ನೊಂದು ಬರುತ್ತಾ, ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಕಥಕ್ಕಳಿ ಅಂತಂದ ಹೇಳ್ತೀವಿ. ಇನ್ನೊಂದ್ ಯಾವ್ದು ಕಥಕ್ಕಳಿ. ಈಗ ಒಡಿಸ್ಸಿ ಅಂತ ಬಂದ್ರ ಅದು ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಸತ್ರಿಯ ಅಂತ ಬಂತು ಅಂದ್ರ ಅದ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ನೃತ್ಯವಾಗೈತೆ. ಆಮೇಲೆ ಕಥಕ್ ಅಂತಂದ ಹೇಳಿದ್ರ ಯುಪಿಗೆ ಸಂಬಂಧಪಟ್ಟಿದ್ದು. ಸೇಮ್ ಅದೇ ತರ ನೋಡ್ರಿ, ನಮ್ ಟೋಟಲ್ ಇಂಡಿಯಾದೊಳಗಡೆ 8 ಶಾಸ್ತ್ರೀಯ ನೃತ್ಯಗಳಿದಾವ. ಅದಾದ ನಂತರ ಹಲವಾರು ನೃತ್ಯಗಳಿದಾವ ಬೇರೆ ಬೇರೆ ರೀಜನ್ ಸಂಬಂಧಪಟ್ಟಿದ್ದು. ಬಟ್ ಅದ್ರ ಮೇನ್ ನಮ್ಗೆ ಶಾಸ್ತ್ರೀಯ ನೃತ್ಯಗಳು ಈಗ ನೋಡ್ರಿ, ಯಾವ್ದು ತಮಿಳ್ನಾಡಿಗೆ ಭರತನಾಟ್ಯಂ ಅಂತಂದ್ ಹೇಳ್ತೀವಿ. ಆಂಧ್ರ ಆಮೇಲೆ ತೆಲಂಗಾಣ ಸೇರ್ಬಿಟ್ಟು ಕೂಚಿಪುಡಿ ಅಂತಂದ್ ಹೇಳ್ತೀವಿ. ಇವನ್ನಾದ್ರೂ ನೆನ್ಪಿಟ್ಕೊಳ್ರಿ, ಬೇಸಿಕ್ ಥಿಂಗ್ಸ್ ಗಳು. ಆಮೇಲೆ ಕರ್ನಾಟಕ ಯಕ್ಷಗಾನ ಇಂಪಾರ್ಟೆಂಟ್ ಆಗತ್ತ. ಆಮೇಲೆ ಡೊಳ್ಳಾಟ ಏನ್ ಬರುತ್ತಲ್ಲ, ಡೊಳ್ಳಿನ ಪದ ಅಂತಂದ್ ಹಿಂಗ್ ಬರುತ್ತಲ್ಲ, ಸೊ ಅದು ಇಂಪಾರ್ಟೆಂಟ್ ಆಗೈತಿ. ಆಮೇಲೆ ನೆಕ್ಸ್ಟ್ ಮಹಾರಾಷ್ಟ್ರ ಅಂತಂದ್ ಹೇಳಿದ್ರ ಲಾವಣಿ ಪದ, ಲಾವಣಿ ಅಂತಂದ್ ಹೇಳಿ ಬರುತ್ತ, ಅದು ಫೇಮಸ್. ಅದಾದ ನಂತರ ರಾಜಸ್ಥಾನ್ ಅಂತಂದ್ ಹೇಳಿದ್ರ ಘೂಮರ್ ಅಂತಂದ್ ಹೇಳ್ತೀವಿ. ಇಂಪಾರ್ಟೆಂಟ್ ಅದಾವಲ್ಲ, ಅವುಗಳನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು. ಇವಾಗ ಅಸ್ಸಾಂ ಅಂತಂದ್ ಹೇಳಿದ್ರೆ ಒಂದು ಸತ್ರಿಯ ಆಯ್ತು, ಇನ್ನೊಂದು ಬಿಹು ಡ್ಯಾನ್ಸ್ ಅಂತಂದ್ ಹೇಳಿ ಬರುತ್ತೆ. ಇನ್ನೊಂದ್ ಯಾವ್ದು ಬಿಹು ಡ್ಯಾನ್ಸ್. ಈ ರೀತಿಯಾಗಿ ಡ್ಯಾನ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ ಅದ್ರ ಬಗ್ಗೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆಮೇಲೆ ಇಲ್ಲಿ ನಿಮ್ಗ ಡೀಟೇಲ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ, ಮೋಹಿನಿ ಅಟ್ಟಂ ಅಂತ ಬಂತು ಅಂತಂದ್ ಹೇಳಿದ್ರೆ, ಇದು ಓನ್ಲಿ ಮಹಿಳೆಯರು ಪ್ರದರ್ಶಿಸುವಂತ ನೃತ್ಯ. ನೆನ್ಪಿಟ್ಕೊಳ್ರಿ, ಮೋಹಿನಿ ಅಂದ್ರೆ ಯಾರು? ಕೃಷ್ಣನ ಅವತಾರ, ಅಂದ್ರೆ ವಿಷ್ಣುವಿನ ಅವತಾರ. ಮೋಹಿನಿ ಅಂದ್ರೆ ಅಮೃತವನ್ನ ಕೊಡೋಕೆ ಏನಂತಂದ್ ಹೇಳಿದ್ರೆ ಈ ಅವತಾರ ಬಂದಿರತ್ತ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ, ಭಸ್ಮಾಸುರ ಇರ್ತಾನಲ್ಲ, ಅವನನ್ನ ಕೊಲ್ಲಕ್ ಕೂಡ ಏನಂತಂದ್ ಹೇಳಿದ್ರೆ ಮೋಹಿನಿ ಅವತಾರ ಇರತ್ತ. ಆಮೇಲೆ ಮೋಹಿನಿ ಅವತಾರದಲ್ಲಿ ಯಾವ ಡ್ರೆಸ್ ಗಳನ್ನ ಬಳಸ್ತಾರ ಅಂತಂದ್ ಹೇಳಿದ್ರೆ ಬಿಳಿ ಸಾರಿಗಳನ್ನ ಬಳಸ್ತಾರ. ಬಿಳಿ ಸಾರಿಗಳನ್ನ ಆ ಯೂಸ್ ಮಾಡ್ತಾರ. ಅದೊಂದನ್ನೇ ಅಂತಂದ್ರೆ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಲೋಧಿ ವಂಶದ ಕೊನೆಯ ಆಡಳಿತಗಾರ ಯಾರು ಅಂತಂದ್ ಹೇಳಿ. ಇವರು ದೆಹಲಿ ಸುಲ್ತಾನ್ರ ಒಳಗಡೆ ಬರ್ತಾರ. ಫಸ್ಟ್ ಏನಂತಂದ್ ಹೇಳಿದ್ರೆ ಗುಲಾಮಿ ಸಂತತಿ. ಅದಾದ ನಂತರ ನೆಕ್ಸ್ಟ್ ಯಾರು ಆಳ್ವಿಕೆ ನಡೆಸ್ತಾರ ಅಂತಂದ್ ಹೇಳಿದ್ರೆ ಖಿಲ್ಜಿ ಸಂತತಿ ಆಳ್ವಿಕೆ ನಡೆಸ್ತಾರ. ಅದಾದ ನಂತರ ತುಘಲಕ್ ಸಂತತಿ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಸೈಯದ್ ಸಂತತಿ. ಲಾಸ್ಟ್ ಏನಂತಂದ್ ಹೇಳಿದ್ರೆ ಲೋಧಿ ಸಂತತಿ ಅಂತಂದ್ ಹೇಳಿ ಬರುತ್ತ. ಈ ಲೋಧಿ ಸಂತತಿಯ ಕೊನೆಯ ದೊರೆ ಯಾರು ಅಂತ ಕ್ವಶನ್ ನ ಕೇಳಿದ್ರ, ಎಸ್ ಯಾರಂತಂದ್ ಹೇಳಿದ್ರ ಇಬ್ರಾಹಿಂ ಲೋಧಿ. ಇವನ ಕೊನೆ. ಯಾಕಂತಂದ್ ಹೇಳಿದ್ರ ಇವನೊಂದು ಯುದ್ಧವನ್ನ ಮಾಡ್ತಾನ. ಯಾರ ಜೊತೆಗೆ ಅಂದ್ರ ಬಾಬರ್ ಜೊತೆಗೆ. ಅದನ್ನ ನಾವು 1526 ಪಾನಿಪತ್ ಕದನ ಅಂತಂದ್ ಹೇಳ್ತೀವಿ. 1526 ಒಂದನೇ ಪಾನಿಪತ್ ಕದನ. ಈ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನ ಕೊಲ್ತಾರ. ಅದಾದ ನಂತರ ಬಾಬರ್ ಗೆಲ್ತಾನ. ಬಾಬರ್ ಗೆದ್ದು ಇಲ್ಲಿಂದ ಏನಾಗತ್ತಂದ್ರೆ 1526 ನಮ್ಮ ಇಂಡಿಯಾದೊಳಗಡೆ ಮೊಘಲ್ ಆಳ್ವಿಕೆ ಸ್ಟಾರ್ಟ್ ಆಗತ್ತ. ಇದು ಮೇನ್ ಪಾಯಿಂಟ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಲೋಧಿ ಸಂತತಿಯನ್ನ ಸ್ಥಾಪಿಸಿದವ್ರು ಯಾರಂತಂದ್ ಹೇಳಿದ್ರ ಬಹ್ಲುಲ್ ಲೋಧಿ. ಲೋಧಿ ಸಂತತಿಯ ಸ್ಥಾಪಕ ಯಾರು ಅಂತ ಕೇಳ್ರಂತಂದ್ ಹೇಳಿದ್ರ ಬಹ್ಲುಲ್ ಲೋಧಿ ಆಗ್ತಾನ. ಅದಾದ ನಂತರ ಸಿಕಂದರ್ ಲೋಧಿ ಬಗ್ಗೆ ನೆನ್ಪಿಟ್ಕೋಬೇಕು. ಮೇನ್ ಥಿಂಗ್ಸ್ ಗಳು, ಆಗ್ರಾ ನಗರವನ್ನ ಸ್ಥಾಪನೆ ಮಾಡ್ತಾನ. ಈಗ ಆಗ್ರಾ ಐತಲ್ಲ, ಈ ಆಗ್ರಾ ನಗರವನ್ನ ಸ್ಥಾಪನೆ ಮಾಡಿದಂತ ಪರ್ಸನ್ ಯಾರಂತಂದ್ ಹೇಳಿದ್ರ ಸಿಕಂದರ್ ಲೋಧಿ. ಅದಾದ ನಂತರ ನೆಕ್ಸ್ಟ್ ಭೂಮಿಯನ್ನ ಅಳತೆ ಮಾಡಕ್ಕೆ ಒಂದು ಮಾಪನವನ್ನ ಸ್ಟಾರ್ಟ್ ಮಾಡ್ತಾನ, ಗಜ್ ಇ ಸಿಕಂದರಿ ಅಂತಂದ್ ಹೇಳಿ. ಗಜ್ ಇ ಸಿಕಂದರಿ ಅನ್ನೋ ಒಂದು ಮಾಪನವನ್ನು ಕೂಡ ಏನಂತಂದ್ ಹೇಳಿದ್ರ ಸ್ಟಾರ್ಟ್ ಮಾಡ್ತಾನ. ಈ ಪಾಯಿಂಟ್ಸ್ ಗಳನ್ನ ಏನಂತಂದ್ ಹೇಳಿದ್ರೆ ಲೋಧಿ ಸಂತತಿ ಒಳಗಡೆ ನೆನ್ಪಿಟ್ಕೋಬೇಕು. ಕ್ಲಿಯರ್ ಪಾಯಿಂಟ್ಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಶ್ರೀನಗರವನ್ನ ಲೇಹಗೆ, ಶ್ರೀನಗರದಿಂದ ಲೇಹಗೆ ಯಾವ ಪಾಸ್ ಸಂಪರ್ಕ ಮಾಡುತ್ತ ಅಂತಂದ್ ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್. ಏನಂತಂದ್ ಹೇಳ್ತೀವಿ ಅಂತಂದ್ ಹೇಳಿದ್ರ, ಆ ಇವಾಗ ಎರಡು ದೊಡ್ಡ ದೊಡ್ಡ ಪರ್ವತಗಳಿದೆ, ಅವುಗಳನ್ನ ಕನೆಕ್ಟ್ ಮಾಡ್ಬೇಕಂತಂದ್ ಹೇಳಿ ತುಂಬಾ ಏನಂತ ಕಡಿದಾದ ಒಂದು ದಾರಿ ಬರುತ್ತೆ. ಅವುಗಳನ್ನ ನಾವು ಪಾಸ್ ಅಂತ ಕರಿತೀವಿ. ಸೊ ನೆನ್ಪಿಟ್ಕೊಳ್ಳಿ, ಶ್ರೀನಗರದಿಂದ ಲೇಹವರೆಗೂ ಇರುವಂತಹ ಒಂದು ಘಾಟಿ ಯಾವ್ದು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಇಲ್ಲಿ ಯಾವ್ದಂತಂದ್ ಹೇಳಿದ್ರೆ ಜೋಜಿಲಾ ಪಾಸ್ ಅಂತಂದ್ ಹೇಳಿ ಬರುತ್ತೆ. ಇಲ್ಲೇನ್ ನಾನ್ ಕೊಟ್ಟಿದ್ದನಲ್ಲ, ಇವ್ 4 ಪಾಸ್ ಗಳ ಬಗ್ಗೆ ಏನಂತಂದ್ ಹೇಳಿದ್ರೆ ಕ್ವಶನ್ ಅನ್ನ ಕೇಳಿದಾರೆ. ಇವುಗಳನ್ನ ಸ್ಕ್ರೀನ್ ಶಾಟ್ ಹೊಡೆದಿಟ್ಕೊಡ್ರಿ, ಇಲ್ಲ ಅಂತಂದ್ ಹೇಳಿದ್ರೆ ಬೇರೆ ಕಡೆ ಎಲ್ಲಾದ್ರೂ ಬರೆದಿಟ್ಕೊಡ್ರಿ. ಈ 4 ಎಲ್ಲೆಲ್ಲಿ ಕನೆಕ್ಟ್ ಮಾಡ್ತಾವ ಅಂತಂದೇಳಿ, ನಾಥುಲಾ ಪಾಸ್ ಆಗಿರ್ಬೋದು, ರೋಹಟಾಂಗ್ ಪಾಸ್, ಆಮೇಲೆ ಶಿಪ್ಕಿಲಾ ಪಾಸ್ ಅಂತಂದೇಳಿ. ಇವುಗಳನ್ನ ನೀವು ಏನಂತಂದ್ ಹೇಳಿದ್ರೆ ಒಂದ್ ಲಿಸ್ಟ್ ಅನ್ನ ಮಾಡ್ಕೊಡ್ರಿ. ಇಲ್ಲಿ ಜೋಜಿಲಾ ಪಾಸ್ ಏನಂತಂದ್ ಹೇಳಿದ್ರೆ ಶ್ರೀನಗರದಿಂದ ಲೇಹವರೆಗೂ ಕನೆಕ್ಟ್ ಮಾಡತ್ತ, ಶಾರ್ಟೆಸ್ಟ್ ರೂಟ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಸುಮ್ನೆ ಒಂದ್ ಕ್ವಶನ್ ಏನಂತಂದ್ ಹೇಳಿದ್ರೆ,
ಮೊದಲೇನಪ್ಪಾ ಅಂತಂದ್ ಹೇಳಿದ್ರ ದಾಳಿಕೋರರು ಈ ಕಡೆಯಿಂದ ದಾಳಿ ಮಾಡ್ತಾ ಇರ್ತಿರಲಿಲ್ಲ. ಯಾಕಂತಂದ ಹೇಳಿದ್ರೆ ಇಲ್ಲಿ ರಜಪೂತರು ಇರ್ತಿದ್ರು. ರಜಪೂತ ದೊರೆಗಳು ಏನಂತಂದ ಹೇಳಿದ್ರೆ ಮಹಾನ್ ಕ್ಷತ್ರಿಯರು ಅವರೆಲ್ಲ. ಅದಾದ ನಂತರ ನೆಕ್ಸ್ಟ್ ನಾರ್ಮಲ್ ಆಗಿ ಬೇರೆ ಕಡೆಯಿಂದ ದಾಳಿ ಮಾಡ್ಬೇಕಂತಂದ ಹೇಳಿದ್ರೆ ಈ ಕಡೆಯಿಂದ ಸಮುದ್ರ. ಆಮೇಲೆ ನೆಕ್ಸ್ಟ್ ಈ ಕಡೆಯಿಂದೆಲ್ಲ ದಾಳಿ ಮಾಡ್ಬೇಕಂತಂದ ಹೇಳಿದ್ರೆ ಹಿಮಾಲಯ ಪರ್ವತಗಳೆಲ್ಲ ಇರ್ತಿದ್ವು. ಸೊ ಈ ಹಿಮಾಲಯ ಪರ್ವತಗಳಲ್ಲಿ ಒಂದು ಕಣಿವೆ ಇತ್ತು. ಆ ಕಣಿವೆ ಮುಖಾಂತರ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ರು ಬಂದ್ ದಾಳಿ ಮಾಡ್ತಾ ಇದ್ರು ಅಫ್ಘಾನ್ ದಾಳಿಕೋರರು. ಆ ಕಣಿವೆ ಯಾವ್ದಂತಂದ್ ಯಾರಿಗಾದ್ರೂ ಗೊತ್ತೈತೆ? ನೀವು ಓದಿರ್ತೀರ ಆಲ್ರೆಡಿ. ಯಾರಿಗಾದ್ರೂ ಗೊತ್ತಿದ್ರ ಯಾವ್ದಂತಂದ್ ಹೇಳಿದ್ರೆ ಖೈಬರ್ ಕಣಿವೆ ಅಂತಂದ್ ಹೇಳ್ತೀವಿ. ಖೈಬರ್ ಕಣಿವೆ ಮುಖಾಂತರ ಏನಪ್ಪಾ ಅಂತಂದ್ರೆ ನಮ್ಮ ದೇಶದ ಮೇಲೆ ಅತಿ ಹೆಚ್ಚು ದಾಳಿಗಳಾಗ್ತಾ ಇದ್ವು. ಇವುಗಳನ್ನೆಲ್ಲ 10th ಬುಕ್ಸ್ ಅಲ್ಲಿ ಕೊಟ್ಟಿದಾರ. ಒಂದ್ಸರಿ ಏನ್ ಮಾಡ್ಕೋಬೇಕು, ನೀವು ನೋಡ್ಕೋಬೇಕು ಅದ್ರ ಬಗ್ಗೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, 44ನೇ ತಿದ್ದುಪಡಿ. 44ನೇ ತಿದ್ದುಪಡಿ ಮೂಲಕ ಯಾವ ಮೂಲಭೂತ ಹಕ್ಕನ್ನ ತೆಗೆದು ಹಾಕಲಾಯಿತು ಅಂತಂದೇಳಿ. ಇದು ತುಂಬಾ ಫೇಮಸ್ ಆಗತ್ತ. ಲಾಸ್ಟ್ ಕ್ಲಾಸ್ ಅಲ್ಲೂ ನಾನು ಡಿಸ್ಕಷನ್ ಮಾಡಿದ್ದ. 44ನೇ ತಿದ್ದುಪಡಿ ಪ್ರಕಾರ ಏನ್ ಮಾಡಿದ್ರು? 44ನೇ ತಿದ್ದುಪಡಿ ಪ್ರಕಾರ ಸರ್ ಎಮರ್ಜೆನ್ಸಿ ಇದ್ದಾಗ, ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ, ಎಮರ್ಜೆನ್ಸಿ ಇದ್ದಾಗ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ತೆಗೆದು ಹಾಕಂಗಿಲ್ಲ ಅಂತಂದ ಹೇಳಿ ಇದು ಮೇನ್ ಇಂಪಾರ್ಟೆಂಟ್. ಸೊ ಯಾವ ಎಮರ್ಜೆನ್ಸಿ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದಾಗ ಆರ್ಟಿಕಲ್ 352. ಬಟ್ ಆದ್ರೆ ಸೇಮ್ ಅದೇ ತರ ಇನ್ನೊಂದ್ ಬರುತ್ತ 44ನೇ ತಿದ್ದುಪಡಿ ಒಳಗಡೆ ಆಸ್ತಿಯ ಹಕ್ಕು ಅಂತಂದ ಹೇಳ್ತೀವಿ. ಇದು ಏನಂತಂದ ಹೇಳಿದ್ರೆ ಬಾಳ ಇಂಪಾರ್ಟೆಂಟ್ ಆಗತ್ತ. ಆಸ್ತಿಯ ಹಕ್ಕು ಮೊದಲು ಏನಿತ್ತಂತಂದ ಹೇಳಿದ್ರೆ ರೈಟ್ ಟು ಪ್ರಾಪರ್ಟಿ ಅಂತಂದಿತ್ತು. ಸೊ ಇದ್ರ ಮುಖಾಂತರ ಏನಂತಂದ ಹೇಳಿದ್ರೆ ಎಷ್ಟು ಬೇಕಾದಷ್ಟು ಆಸ್ತಿಯನ್ನ ಹೊಂದಬಹುದಿತ್ತು. ಆರ್ಟಿಕಲ್ 31 ಆಸ್ತಿಯನ್ನ ನಾವು ಮೂಲಭೂತ ಹಕ್ಕಾಗಿ ನಾವು ಪರಿಗಣಿಸ್ತಾ ಇದ್ವಿ. ಅವಾಗ ಏನಂತಂದ ಹೇಳಿದ್ರೆ ಅದು ತುಂಬಾ ಡಿಫ್ರೆಂಟ್ ಆಗಿ ಒಂದು ಅರ್ಥವನ್ನ ಕೊಡ್ತಾ ಇತ್ತದು ಆರ್ಟಿಕಲ್ 31. ಸೊ ಆಸ್ತಿ ಹಕ್ಕನ್ನ ನಾವು ಮೂಲಭೂತ ಹಕ್ಕಾಗಿ ಮಾಡ್ಲೇಬಾರ್ದು. ಸೊ ಯಾರಿಗೆ ಕೆಪಾಸಿಟಿ ಇರುತ್ತೋ ಅವ್ರು ತಗೋಬಹುದು, ಅವರು ಆಸ್ತಿಯನ್ನ ಹೊಂದಬಹುದು. ಆ ತರ ಮಾಡ್ಬೇಕಂತಂದ ಹೇಳಿ ಆರ್ಟಿಕಲ್ 31 ತೆಗೆದು ಹಾಕಿ ಅದನ್ನೇನಂತಂದ ಹೇಳಿದ್ರೆ ಆರ್ಟಿಕಲ್ 300A ಒಳಗಡೆ ಆಡ್ ಮಾಡ್ತಾರೆ. ಆರ್ಟಿಕಲ್ 300A ಒಳಗಡೆ ಆಡ್ ಮಾಡಿ ಅದನ್ನೊಂದ್ ಏನಂತಂದ ಹೇಳಿದ್ರೆ ಕಾನೂನುಬದ್ಧ ಅಂತಂದ ಹೇಳ್ತೀವಿ. ಕಾನೂನುಬದ್ಧ ಹಕ್ಕಾಗಿ ಕನ್ವರ್ಟ್ ಮಾಡ್ತಾರ. ಅಂದ್ರ ನಿಮ್ಗ ಏನೇನ ಪ್ರಾಪರ್ಟಿಗಳದಾವ, ನಿಮ್ದು ಏನೇನ ಆಸ್ತಿಗಳದಾವ ಎಲ್ಲಾನು ಏನಂತಂದ ಹೇಳಿದ್ರೆ ಕಾನೂನಿನ ಪ್ರಕಾರ ಇರ್ತಾವ. ಅಂದ್ರೆ ಈಗ ನೋಡ್ರಿ, ಯಾವ್ದು ಏನಪ್ಪಾ ಅಂತಂದ ಹೇಳಿದ್ರೆ ಈಸಿಯಾಗಿ ನಾವು ಆಸ್ತಿಯನ್ನ ತಗೊಂಡು ಹಂಗ ಇಡಂಗಿಲ್ಲ. ಅದಕ್ಕೆ ಕಾನೂನು ಪ್ರಕಾರ ನಮ್ಮ ಹತ್ರ ಏನಿರ್ಬೇಕು? ಡಾಕ್ಯುಮೆಂಟ್ಸ್ ಗಳಿರ್ಬೇಕು. ಇಲ್ಲ ಅಂತಂದ ಹೇಳಿದ್ರೆ ಅದು ನಮ್ದು ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಚೇಂಜ್ ಮಾಡಿ ಆರ್ಟಿಕಲ್ 300A ಒಳಗಡೆ ಆಡ್ ಮಾಡ್ತಾರ. ಸೊ ಅದೇನಂತಂದ ಹೇಳಿದ್ರೆ ಆರ್ಟಿಕಲ್ ತಿದ್ದುಪಡಿ 44 ಪ್ರಕಾರ. ಇದು ಕ್ಲಿಯರ್ ಪಾಯಿಂಟ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಅಂತ ಬಂದ್ರ ಇವುಗಳನ್ನ ಯಾವ ದೇಶದಿಂದ ಎರವಲು ಮಾಡ್ಕೊಂಡಿದಾರ? ಯಾವ ದೇಶದಿಂದ ಅಂತಂದ ಹೇಳಿದ್ರೆ ಅಮೆರಿಕಾದಿಂದ ಎರವಲು ಮಾಡ್ಕೊಂಡಿದಾರ. ಆರ್ಟಿಕಲ್ 12ರಿಂದ ಹಿಡ್ಕೊಂಡು ಆರ್ಟಿಕಲ್ 36ವರೆಗೂ ಇದ್ರಲ್ಲಿ ಬರ್ತಾವ, ಮೇನ್ ಇಂಪಾರ್ಟೆಂಟ್. ಸೊ ಅವುಗಳನ್ನೆಲ್ಲ ಏನಂತಂದ ಹೇಳಿದ್ರೆ ಒಂದು ಲಿಸ್ಟ್ ಅನ್ನ ನೀವು ಮಾಡ್ಕೊಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರೆಷರ್ದು. ಸೊ ಒತ್ತಡ, ಪ್ರೆಷರ್ ಅಂತಂದ್ ಹೇಳ್ತೀವಲ್ಲ, ಅದ್ರದ್ದು SI ಯೂನಿಟ್ ಏನು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. SI ಯೂನಿಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಪ್ಯಾಸ್ಕಲ್ ಅಂತಂದ್ ಹೇಳ್ತೀವಿ. ಪ್ಯಾಸ್ಕಲ್. ಈ ನ್ಯೂಟನ್ ಐತಲ್ಲ, ಇದು ಯಾವ್ದ್ರದ್ದು ಯೂನಿಟ್ ಅಂತಂದ್ ಹೇಳಿದ್ರೆ ಫೋರ್ಸ್. ಅದಾದ ನಂತರ ನೆಕ್ಸ್ಟ್ ಜೌಲ್ ಯಾವ್ದ್ರದಪ್ಪ ಅಂತಂದ್ ಹೇಳಿದ್ರೆ ಎನರ್ಜಿ ಅಂತಂದ್ ಹೇಳ್ತೀವಿ. ಸೊ ಇವುಗಳನ್ನ ಏನಂತ ಬೇಸಿಕ್ SI ಯೂನಿಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವೇನ್ ಹೇಳ್ತೀವಿ, ಇಲ್ಲೇ ನೋಡ್ರಿ ಪ್ರೆಷರ್ ಅಂತಂದ್ ಐತಲ್ಲ, ಈ ಪ್ರೆಷರ್ ನ ಯಾವ ಮೀಟರ್ ಇಂದ ಅಳತೆ ಮಾಡ್ತೀವಿ? ಯಾವ ಉಪಕರಣದಿಂದ? ಬ್ಯಾರೋಮೀಟರ್ ಅಂತಂದ್ ಹೇಳ್ತೀವಿ. ಬ್ಯಾರೋಮೀಟರ್ ಮುಖಾಂತರ ನಾವ್ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ವಾತಾವರಣದ ಒತ್ತಡವನ್ನ ಅಳತೆ ಮಾಡ್ತೀವಿ. ಇದು ಒಂದು ಪಾಯಿಂಟ್. ಅದಾದ ನಂತರ ಅದರ್ SI ಯೂನಿಟ್ಸ್ ಗಳು ಬರ್ತವೆ. ಈಗ ಫಾರ್ ಎಕ್ಸಾಂಪಲ್ ಲೆಂತ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ? ಮೀಟರ್ ಅಲ್ಲಿ ಅಳತೆ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಟೈಮ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ? ಸೆಕೆಂಡ್ ಅಲ್ಲಿ ಅಳತೆ ಮಾಡ್ತೀವಿ. ಅದಾದ ನಂತರ ಮಾಸ್ ಅಂತಂದ್ ಹೇಳ್ತೀವಿ, ರಾಶಿ, ಅದನ್ನ ನಾವು ಕೆಜಿ ಒಳಗಡೆ ಅಳತೆ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಸೇಮ್ ಅದೇ ತರ ಇನ್ನು ಯಾವ್ಯಾವ ಬರ್ತಾವ ನೋಡ್ರಿ, ನನಗಂತೂ ಇಷ್ಟ ಗೊತ್ತಿದಾವ, ಒಂದು ಲಿಸ್ಟ್ ಅನ್ನ ನೋಡ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೊದಲ ಪಂಚವಾರ್ಷಿಕ ಯೋಜನೆಯು ಯಾವುದಕ್ಕೆ ಆದ್ಯತೆಯನ್ನ ನೀಡೈತೆ ಅಂತಂದ್ ಹೇಳಿ ನಿನ್ನೆ ಕೂಡ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಯಾವ್ದಕ್ಕಂತಂದ್ರೆ ಕೃಷಿಗೆ ಸಂಬಂಧಪಟ್ಟಂತದ್ದು ಮೊದಲ ಪಂಚವಾರ್ಷಿಕ ಯೋಜನೆ. ಸೊ ಇದನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಹ್ಯಾರೋಲ್ಡ್ ಡೋಮರ್ ಅಂತಾನು ಕೂಡ ಕರೀತಾರ. ಇದಕ್ಕೆ ಇನ್ನೊಂದ್ ಹೆಸರು. ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ಇದು ಯಾವಾಗ ಬರುತ್ತಂದ್ರೆ 1951ರಿಂದ ಹಿಡ್ಕೊಂಡು 1956ರವರೆಗೂ ಬರುವಂತ ಒಂದು ಪಂಚವಾರ್ಷಿಕ ಯೋಜನೆವಾಗೈತೆ. ಅದಾದ ನಂತರ ಇಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಬಾಕ್ರಾ ನಂಗಲ್.
ಒಂದು ಬಾಕ್ರಾ ನಂಗಲ್ ಅನ್ನೋ ಇದಕ್ಕೊಂದು ಡ್ಯಾಮ್ ಅನ್ನ ಕಟ್ತಾರ ಸಟ್ಲೇಜ್ ನದಿಗೆ. ನೆನ್ಪಿಟ್ಕೊಳ್ರಿ, ಯಾವ ನದಿಗೆ? ಸಟ್ಲೇಜ್ ನದಿಗೆ. ಆಮೇಲೆ ಇನ್ನೊಂದು ಹಿರಾಕುಡ್ ಡ್ಯಾಮ್ ಅನ್ನ ಕಟ್ತಾರ, ಅದ್ ಯಾವ್ದ್ ನದಿಗೆ ಅಂತಂದ್ರೆ ಮಹಾನದಿಗೆ, ಒಡಿಸ್ಸಾದೊಳಗಡೆ. ಸೊ ಈ ಡ್ಯಾಮ್ಸ್ ಗಳನ್ನ ಕೂಡ ಏನಂತಂದ್ರೆ ನೀರಾವರಿಗೋಸ್ಕರ ಕಟ್ತಾರ. ಇದ್ರದ್ ಗುರಿ ಎಷ್ಟಿರುತ್ತೆ ಅಂತಂದ್ರೆ 2.1% ಡೆವಲಪ್ಮೆಂಟ್ ಮಾಡ್ಬೇಕಂತ ಇರತ್ತ. ಬಟ್ ಆದ್ರೆ ಇದ್ರದ್ದು ರಿಯಲ್ ಗ್ರೋತ್ ಎಷ್ಟಾಗತ್ತಂದ್ರ 3.6 ವರೆಗೂ ಆಗತ್ತ. ಈ ಕ್ವಶನ್ ಅನ್ನು ಕೂಡ ಏನಂದ್ರ ಕೇಳಿದಾರ. ಈ ಕ್ವಶನ್ ಕೇಳಿದಾರ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗೈತಿ ಅಂತಂದೇಳಿ. ಇದನ್ನ ನೀವೇನಂದ್ರ ನೆನ್ಪಿಟ್ಕೋಬೇಕು. ಅದ್ರ ಜೊತೆಗೆ ಈ ಪಂಚವಾರ್ಷಿಕ ಯೋಜನೆದಲ್ಲಿ 5 IIT ಕಾಲೇಜ್ಗಳನ್ನ ಸ್ಥಾಪನೆ ಮಾಡ್ತಾರ. ಎಷ್ಟು IIT ಕಾಲೇಜ್ಗಳನ್ನ? ಟೋಟಲ್ ಆಗಿ 5 IIT ಕಾಲೇಜ್ಗಳನ್ನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಂಡಿಕಾ ಪುಸ್ತಕವನ್ನ ಬರೆದಂತವ್ರು ಯಾರು ಅಂತಂದೇಳಿ. ಇಂಡಿಕಾ ಗ್ರಂಥ ಅಥವಾ ಇಂಡಿಕಾ ಪುಸ್ತಕವನ್ನ ಬರೆದಂತ ಪರ್ಸನ್ ಯಾರಪ್ಪ ಅಂತಂದ್ರೆ ಮೆಗಸ್ತನಿಸ್ ಅಂತಂದ ಹೇಳ್ತೀವಿ. ಮೆಗಸ್ತನಿಸ್ ಏನ್ ಮಾಡ್ತಾನಂದ್ರ ಇಂಡಿಕಾ ಗ್ರಂಥವನ್ನ ಬರಿತಾನ. ಇವನ್ ಆಕ್ಚುಲಿ ಯಾರಂತಂದ್ರೆ ಸೆಲ್ಯೂಕಸ್ ಅಂತ ಇರ್ತಾನಲ್ಲ, ಸೆಲ್ಯೂಕಸ್ ನಿಕೇಟರ್ ಅಂತಂದೇಳಿ. ಈ ಸೆಲ್ಯೂಕಸ್ ನಿಕೇಟರ್ ಯಾರು? ಸರ್ ಅಲೆಕ್ಸಾಂಡರ್ ಇರ್ತಾನಲ್ರಿ, ಅಲೆಕ್ಸಾಂಡರ್ ಇಡೀ ಪ್ರಪಂಚವನ್ನ ಗೆಲ್ಬೇಕಂತಂದ ಹೇಳಿ ಬರ್ತಾನ. ಪೋರಸ್ ಜೊತೆ ಜಗಳ ಮಾಡ್ತಾನ, ಯುದ್ಧ ಮಾಡ್ತಾನ. ಪೋರಸ್ ಜೊತೆಗೆ, ಪೋರಸ್ ಅಂತಂದ ಹೇಳ್ತೀವಲ್ಲ, ಅವನ ಜೊತೆಗೆ ಯಾವ ಯುದ್ಧ ಮಾಡ್ತಾನ? ಭಾರತದ ದೊರೆಯಾದಂತ ಪೋರಸ್ ಜೊತೆಗೆ ಯಾರಾದ್ರೂ ಜೀಲಂ ನದಿ ಕಾಳಗ ಅಥವಾ ಹೈಡಾಸ್ಪಸ್ ಕಾಳಗ ಅಂತಂದ ಹೇಳ್ತೀವಿ. ಎಸ್, ಇದು ಯುದ್ಧದಲ್ಲಿ ಏನಂತಂದ್ರೆ ಪೋರಸ್ ಸೋಲ್ತಾನ. ಬಟ್ ಅದಂತಂದ ಹೇಳಿದ್ರೆ ಅವನನ್ನ ಹೆಂಗ್ ಟ್ರೀಟ್ ಮಾಡ್ಬೇಕಂತ ಹೇಳ್ತಾನ. ಯುದ್ಧದಲ್ಲಿ ಒಬ್ಬ ವೀರನನ್ನ ಹೆಂಗ್ ಟ್ರೀಟ್ ಮಾಡ್ತಾನ ಹಂಗ ಟ್ರೀಟ್ ಮಾಡ್ಬೇಕಂತಂದ ಹೇಳಿ ಇವನ್ ಗೆದ್ದ ನಂತರ ನೆಕ್ಸ್ಟ್ ನಂದ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ಬೇಕಾಗಿರುತ್ತೆ. ಯಾರ ಮೇಲೆ? ನಂದ ಸಾಮ್ರಾಜ್ಯದ ಮೇಲೆ. ಬಟ್ ಅದ್ರ ಆ ಟೈಮ್ ಒಳಗಡೆ ಯಾರು ಇರ್ತಾರಂತಂದ್ರೆ ಧನನಂದ ಇರ್ತಾನ. ಆ ಧನನಂದ ಸಾಮ್ರಾಜ್ಯ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ಒಂದು ಸೈನ್ಯ ಏನ್ ಕಮ್ಮಿ ಇರಂಗಿಲ್ಲ, ಹೆವಿ ದೊಡ್ಡ ಸೈನ್ಯ ಇರತ್ತ. ಆ ಸೈನ್ಯದ ಧೂಳು, ಹುಂಕಾರ, ಅದಾದ ನಂತರ ನೆಕ್ಸ್ಟ್ ಅಲ್ಲಿ ಸೌಂಡ್, ಇದನ್ನೆಲ್ಲ ಕೇಳ್ಬಿಟ್ಟೆ ಏನಂತಂದ ಹೇಳಿದ್ರ ಅಲೆಕ್ಸಾಂಡರ್ ಸೈನ್ಯ ಹೆದರ್ ರಿಟರ್ನ್ ಹೋಗುತ್ತ. ಅದು ನಂದ ವಂಶ ಆ ಟೈಮ್ ಒಳಗಡೆ. ಈ ನಂದ ವಂಶದ ದೊರೆಯಾದಂತ ಧನನಂದನನ್ನ ಅಂದ್ರೆ ಈ ಟೈಮಲ್ಲಿ ರಿಟರ್ನ್ ಹೋಗುವಾಗ ಏನಂತಂದ ಹೇಳಿದ್ರೆ ಅಲೆಕ್ಸಾಂಡರು ಬ್ಯಾಬಿಲೋನಿಯಾ ಒಳಗಡೆ ಏನಂತಂದ ಹೇಳಿದ್ರೆ ಬೆನ್ನು ಹುಣ್ಣಿಂದ ಸತ್ತೋಗ್ತಾನ. ಸತ್ತೋದ್ ನಂತರ ಆಯಾ ಪ್ರದೇಶಗಳಲ್ಲಿ ಏನ್ ಇರ್ತಾರಲ್ಲ, ಏನು ಮಹಾದಂಡ ನಾಯಕರು ಇರ್ತಾರಲ್ಲ ಅಲೆಕ್ಸಾಂಡರ್ದು, ಸೊ ಅವ್ರೇನ್ಪಾ ಅಂತಂದ ಹೇಳಿದ್ರ ಆಳ್ವಿಕೆ ನಡೆಸ್ತಾ ಇರ್ತಾರ. ನೆಕ್ಸ್ಟ್ ಏನಂತಂದ್ರೆ ಅವರೇ ರಾಜರು ಅಂತಂದೇಳಿ. ಬಟ್ ಆದ್ರೆ ಈ ಪ್ರದೇಶದೊಳಗಡೆ ನೋಡ್ರಿ, ಗಾಂಧಾರ ಪ್ರದೇಶದೊಳಗಡೆ ಯಾವ ಮಹಾದಂಡ ನಾಯಕ ಇರ್ತಾನ ಅಂತಂದ್ರೆ ಸೆಲ್ಯೂಕಸ್ ನಿಕೇಟರ್ ಇರ್ತಾನ, ಅಲೆಕ್ಸಾಂಡರ್ ಮಹಾದಂಡ ನಾಯಕ. ಇವನೇನಂತಂದ್ರೆ ಈ ಪ್ರಾಂತ್ಯವನ್ನ ಆಳ್ವಿಕೆ ನಡೆಸ್ತಾ ಇರ್ತಾನ. ಇವಂಗಿರುತ್ತಲ್ಲ ಧನನಂದನ್ ಅಂತೂ ಸೋಲ್ಸಕ್ಕಾಗಿಲ್ಲ. ಈ ಸೆಲ್ಯೂಕಸ್ ನಿಕೇಟರ್ ಏನ್ ಅನ್ಕೋತ ಅಂದ್ರ ನಾ ಚಂದ್ರಗುಪ್ತ ಮೌರ್ಯನಾದ್ರೂ ಸೋಲಿಸ್ಬಿಟ್ಟು ಇಂಡಿಯಾವನ್ನ ವಶಪಡಿಸ್ಕೊಳ್ಳಬೇಕು ಅಂತಂದ ಹೇಳಿ. ಇವನು ಕೂಡ ಅಷ್ಟೇ ಹಠವಾದಿ. ಇನ್ ಸೆಲ್ಯೂಕಸ್ ನಿಕೇಟರು ಚಂದ್ರಗುಪ್ತ ಮೌರ್ಯನ ಮೇಲೆ ಏನಂತಂದ್ರೆ ದಾಳಿ ಮಾಡ್ತಾನ. ದಾಳಿ ಮಾಡಿದ ನಂತರ ಆಗುದಿಲ್ಲ, ಸೋತೋಗ್ತಾನ. ಸೋತೋದ್ ನಂತರ ಇವನ ಮಗಳಾದ ನಂತರ ಹೆಲೀನಾ ಅಂತಂದ ಹೇಳ್ತೀವಿ, ಇವಳನ್ನ ಚಂದ್ರಗುಪ್ತ ಮೌರ್ಯನಿಗೆ ಮದುವೆ ಮಾಡ್ತಾನ. ಅದ್ರ ಜೊತೆಗೆ ಒಬ್ಬ ರಾಯಭಾರಿ ಬರ್ತಾನ. ಅವನ ಯಾರಂತಂದ್ರೆ ಮೆಗಸ್ತನಿಸ್ ಬಂದು ಮೌರ್ಯ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಪಾಟಲಿಪುತ್ರದೊಳಗಡೆ ನೆಲೆಸ್ತಾನ. ಆ ಪಾಟಲಿಪುತ್ರದ ನಗರದ ಆಡಳಿತ ಹೆಂಗೈತೆ, ಅಲ್ಲಿ ಕೃಷಿ ಹೆಂಗೈತೆ, ಅಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಯಾವ ತರ ಐತೆ ಅಂತಂದ ಹೇಳ್ಬಿಟ್ಟು ಎಲ್ಲವನ್ನ ಡೀಟೇಲ್ ಆಗಿ ಈ ಗ್ರಂಥದೊಳಗಡೆ ಬರೀತಾನ. ಇಂಡಿಕಾ ಗ್ರಂಥ ಅಂತಂದ ಹೇಳ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರ ಪಾಟಲಿಪುತ್ರದ ಆಡಳಿತದ ಬಗ್ಗೆ ಹೇಳುವಂತ ಗ್ರಂಥ ಯಾವುದು ಅಂದ್ರ ಅದು ಇಂಡಿಕಾ ಗ್ರಂಥ. ಪಾಯಿಂಟ್ಸ್ ಎಲ್ರಿಗೂ ಕ್ಲಿಯರ್? ಎಸ್. ಅದಾದ ನಂತರ ಕೌಟಿಲ್ಯ ಏನಂತಂದ ಹೇಳಿದ್ರೆ ಒಂದು ಬುಕ್ ಅನ್ನ ಬರಿತಾನ. ಅದನ್ನ ನಾವು ಅರ್ಥಶಾಸ್ತ್ರ ಅಂತಂದ ಹೇಳ್ತೀವಿ. ಯಾವ್ದಂತಂದ ಹೇಳ್ತೀವಿ? ಅರ್ಥಶಾಸ್ತ್ರ. ಅದಂತೂ ಮುಗಿತು. ಇಡೀ ನಮ್ಮ ಪ್ರಪಂಚದ ರಾಜರೆಲ್ಲ ಕೂಡ ಏನಂತಂದ್ರೆ ಫಾಲೋ ಮಾಡ್ಬೇಕು ಆ ಬುಕ್ ಅನ್ನ. ಯಾವ ರೀತಿಯಾಗಿ ಆಳ್ವಿಕೆ ನಡೆಸ್ಬೇಕಂತಂದ ಹೇಳಿ. ಅಂದ್ರೆ ರಾಜ ಹೆಂಗಿರ್ಬೇಕು, ರಾಜನ್ ಕೆಳಗಡೆ ಮಂತ್ರಿಗಳು ಎಷ್ಟಿರ್ಬೇಕು, ಮಂತ್ರಿಗಳ ಕೆಳಗಡೆ ಮಂತ್ರಿಗಳೆಷ್ಟಿರ್ಬೇಕು, ಅದಾದ ನಂತರ ನೆಕ್ಸ್ಟ್ ಸೇನಾಧಿಪತಿ ಹೆಂಗಿರ್ಬೇಕು, ಪ್ರತಿಯೊಂದು ಅಮಾತ್ಯರು ಎಷ್ಟಿರ್ಬೇಕು ಅಂತಂದ ಹೇಳ್ಬಿಟ್ಟು ಎಲ್ಲಾ ಥಿಂಗ್ಸ್ ಗಳು ಅದ್ರಲ್ಲಿ ಇರುತ್ತ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಾ, ಇಲ್ಲೇ ನೋಡ್ಕೊಳ್ರಿ ಇನ್ನೊಂದು ಪಾಯಿಂಟ್. ಚಂದ್ರಗುಪ್ತ ಮೌರ್ಯ ಆದ ನಂತರ ನೆಕ್ಸ್ಟ್ ಯಾರಂತಂದ ಹೇಳಿದ್ರೆ ಬಿಂದುಸಾರ ಬರ್ತಾನ. ಬಿಂದುಸಾರನ ಅಮಿತ್ರಘಾತ ಅಂತಂದ್ ಹಿಂಗ್ ಹೇಳ್ತಾರ. ಅಮಿತ್ರ ಗೋಟಸ್ ಅಂತಂದ್ ಹೇಳ್ಬಿಟ್ಟು. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇವನ್ ಆದ ನಂತರ ಅಶೋಕ ಬರ್ತಾನ. ಅಶೋಕನ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೋಡ್ಕೊಳ್ರಿ, ಆಲ್ರೆಡಿ ನಾವು ಬಾಳ ಡಿಸ್ಕಷನ್ ಮಾಡಿದೀವಿ. ಆಮೇಲೆ ಇವನೊಂದು ಯುದ್ಧ ಮಾಡ್ತಾನ ಕ್ರಿಸ್ತಪೂರ್ವ 261ರಲ್ಲಿ, ಕಳಿಂಗ ಯುದ್ಧ.
ಆಮೇಲೆ ಇವನ ಶಾಸನಗಳೇ ಯಾವ ಇಂಪಾರ್ಟೆಂಟ್ ಅನ್ನೋದನ್ನ ಕ್ವಶನ್ ಅನ್ನ ಕೇಳ್ತಾರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ನದಿಯನ್ನ ಬಿಹಾರದ ಕಣ್ಣೀರ್ನ ನದಿ ಅಂತಂದ್ ಹೇಳಿ ಕರೀತಾರ ಅಂತಂದ್ ಹೇಳಿ. ಎಸ್, ಯಾವ ನದಿಯನ್ನ ಬಿಹಾರದ ಕಣ್ಣೀರ್ ನದಿ ಅಂತ ಕರೀತಾರ ಇಲ್ಲಿ? ಕೋಸಿ ನದಿಯನ್ನ ಏನಪ್ಪಾ ಅಂತಂದ್ರ ಬಿಹಾರದ ಕಣ್ಣೀರ್ನ ನದಿ ಅಂತ ಕರೀತಾರ. ಇದು ನೇಪಾಳದಿಂದ ಹರ್ಕೊಂಡು ಬಿಹಾರದೊಳಗಡೆ ಬರುತ್ತ. ಸೊ ಪ್ರತಿ ವರ್ಷ ಇಲ್ಲಿ ಭೀಕರ ಪ್ರವಾಹ ಉಂಟಾಗುತ್ತ, ಅದಕ್ಕೋಸ್ಕರ ಇದನ್ನ ಬಿಹಾರದ ಕಣ್ಣೀರ್ ನದಿ. ನೇಪಾಳದಲ್ಲಿ ಇದನ್ನ ಏನಂತ ಕರೀತಾರ ಅಂತಂದ್ ಹೇಳಿದ್ರೆ ಸಪ್ತಕೋಸಿ ಅಂತ ಕರೀತಾರ. 7 ಜರಿಗಳಿಂದ ಏನಪ್ಪಾ ಅಂತಂದ್ರೆ 7 ಉಪನದಿಗಳಿಂದ ಕೂಡ್ಬಿಟ್ಟು ಅದು ನೆಕ್ಸ್ಟ್ ಕೋಸಿ ನದಿಯಾಗಿ ಹರಿಯುತ್ತೆ. ಅದಕ್ಕೋಸ್ಕರ ಅದನ್ನ ಸಪ್ತಕೋಸಿ ಅಂತ ಕರೀತಾರ. ಇದು ಗಂಗಾ ನದಿಯನ್ನ ಬಂದ್ ಸೇರುತ್ತ ಎಲ್ಲಿಪಾ ಅಂತಂದ್ರೆ ಬಿಹಾರದೊಳಗಡೆ. ಬಿಹಾರದ ಅದು ಈ ಪರ್ಟಿಕ್ಯುಲರ್ ಪ್ಲೇಸ್ ಕೇಳಿದ್ರೆ ಅಂತಂದ್ರೆ ಕೂರ್ಸೇಲಾ ಅನ್ನೋ ಒಂದು ನಗರದೊಳಗಡೆ ಇದೇನ್ ಮಾಡತ್ತಂದ್ರ ಗಂಗಾ ನದಿಯನ್ನ ಸೇರತ್ತ. ಇಷ್ಟ ಪಾಯಿಂಟ್ ಅನ್ನ ನೀವೇನಂದ್ರೆ ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದ್ ಬಂದೈತಿ ನೋಡ್ರಿ, ದಾಮೋದರ್ ನದಿ ಅಂತಂದೇಳಿ. ದಾಮೋದರ್ ನದಿ ಏನಂತಂದ್ರೆ ಹೂಗ್ಲಿ ನದಿಯ ಉಪನದಿ. ಇದು ದಾಮೋದರ್ ನದಿಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲದ ಕಣ್ಣೀರ್ನ ನದಿ ಅಂತ ಕರಿತೀವಿ. ವೆಸ್ಟ್ ಬೆಂಗಾಲ ಅಥವಾ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಯಾವ್ದಂತಂದ್ರೆ ದಾಮೋದರ್ ನದಿ ಅಂತಂದ್ ಹೇಳ್ತೀವಿ. ಈ ಪಾಯಿಂಟ್ ಅನ್ನು ಕೂಡ ನೆನ್ಪಿಟ್ಕೊಳ್ರಿ. ಆಮೇಲೆ ಯಮುನಾ ನದಿಯಲ್ಲಿ ಹುಟ್ಟುತ್ತಂದ್ರ ಯಮುನೋತ್ರಿ ಒಳಗಡೆ ಹುಟ್ಟುತ್ತ. ಆಮೇಲೆ ಗಂಗಾ ನದಿಯನ್ನ ಎಲ್ಲಿ ಹೋಗಿ ಸೇರತ್ತಂತಂದ್ರೆ ಪ್ರಯಾಗ್ರಾಜ್ ಒಳಗಡೆ. ಅದನ್ನ ನಾವು ತ್ರಿವೇಣಿ ಸಂಗಮ ಅಂತ ಕೂಡ ಕರಿತೀವಿ. ಅದೇ ಸುಮ್ಮ ಹಿಂಗ ಕ್ವಶನ್ ಏನಂತಂದ್ರೆ, ಈಗ ಯಮುನಾ ಅದಳಲ್ಲ, ಯಮುನಾ ಏನಪ್ಪಾ ಅಂತಂದ್ರೆ ಭೂಮಿಗೆ ಬಂದಿರ್ತಾಳ, ಭೂಮಿಯ ಜನರನ್ನ ಉದ್ಧಾರ ಮಾಡ್ಬೇಕಂತಂದ್ ಹೇಳಿ. ಸೊ ಅವಳು ಏನಂತಂದ್ ಹೇಳಿದ್ರೆ ಒಂದು ನದಿಯಾಗಿ ಜನ್ಮ ತಾಳ್ತಾಳ. ಅದ ಏನಂತಂದ್ ಹೇಳಿದ್ರೆ ಯಮುನಾ ನದಿ ಅಂತಂದ್ ಹೇಳ್ತೀವಿ. ಯಮುನೆ. ಈ ಯಮುನೆ ಯಾರಂತಂದ್ ಹೇಳಿದ್ರ ಯಾರ ಮಗಳು? ಯಾರಿಗಾದ್ರೂ ಗೊತ್ತೈತೆ? ಯಮುನೆ ಸೂರ್ಯದೇವನ ಮಗಳು. ಸೂರ್ಯದೇವನ ಮಗಳು. ಸೂರ್ಯದೇವನಿಗೆ ಏನಂತಂದ್ ಹೇಳಿದ್ರೆ ಮಕ್ಳು ಇರ್ತಾರೆ. ಯಾರಂತಂದ್ ಹೇಳಿದ್ರೆ ಒಬ್ನ ಯಾರಪ್ಪ ಅಂತಂದ್ ಹೇಳಿದ್ರೆ ಯಮರಾಜ ಇರ್ತಾರ. ಈಗ ಏನ್ ಯಮರಾಜ ಅಂತಂದ್ ಹೇಳ್ತೀವಲ್ಲ ಅದು. ಅದಾದ ನಂತರ ನೆಕ್ಸ್ಟ್ ಯಾರಂತಂದ್ ಹೇಳಿದ್ರೆ ಶನಿದೇವ. ಆಮೇಲೆ ನೆಕ್ಸ್ಟ್ ಯಾರಂತಂದ್ ಹೇಳಿದ್ರೆ ಯಮುನೆ. ಆಮೇಲೆ ಯಾರಂತಂದ್ ಹೇಳಿದ್ರೆ ಇಬ್ಬರು ಜನ ಅಶ್ವಿನಿ ಕುಮಾರರು. ಇಬ್ಬರು ಜನ ಯಾರಂತಂದ್ರೆ ಅಶ್ವಿನಿ ಕುಮಾರರು. ಇದು ಸೂರ್ಯದೇವ್ರ ಮಕ್ಕಳು. ಎಲ್ಲರೂ ಸ್ಟ್ರಾಂಗೆಸ್ಟ್. ಈ ಯಮುನೆ ಯಾರನ್ನ ಇಷ್ಟಪಡ್ತಿರ್ತಾರ ಅಂತಂದ್ ಹೇಳಿದ್ರೆ ಜನ್ಮ ತಾಳಿದಂತ ನದಿಯಾಗ ಹರಿತಾ ಇರುವಾಗ ದ್ವಾಪಾರ ಯುಗದಲ್ಲಿ ಕೃಷ್ಣನನ್ನ, ದ್ವಾಪಾರ ಯುಗದಲ್ಲಿ ಏನಪ್ಪಾ ಅಂತಂದ್ರೆ ಸೊ ಯಮುನಾ ನದಿ ದಡಕ್ ಬಂದ ಅವನು ಕೃಷ್ಣ ಲೀಲೆಗಳನ್ನ ಮಾಡ್ತಿರ್ತಾನ. ಅದನ್ನ ನೋಡ್ಬಿಟ್ಟು ಕೃಷ್ಣನನ್ನ ಏನಂತಂದ್ ಹೇಳಿದ್ರೆ ಇಷ್ಟಪಡ್ತಿರ್ತಾಳ. ಕೃಷ್ಣನ ಒಬ್ಬಳು ರಾಣಿ ಕೂಡ ಯಾರಂತಂದ್ ಹೇಳಿದ್ರೆ ಯಮುನೆ ಅಂತಂದ್ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೋಬೇಕು. ಅದ್ರ ಕಥೆಗಳಿದಾವ, ಅವುಗಳನ್ನ ನೋಡ್ಕೊಡ್ರಿ ಅವಾಗ ಫ್ರೀ ಇದ್ದಾಗ. ನೆಕ್ಸ್ಟ್ ನೋಡ್ರಿ, ನೊಬೆಲ್ ಪ್ರಶಸ್ತಿಯನ್ನ ಗೆದ್ದಂತಹ ಮೊದಲ ಭಾರತೀಯ ಯಾರು ಅಂತಂದೇಳಿ. ಎಸ್, ಯಾರು ಹೇಳ್ರಿ ಮೊದಲ ಭಾರತೀಯರು ನೊಬೆಲ್ ಪ್ರಶಸ್ತಿಯನ್ನ ಗೆದ್ದಂತವ್ರು? ಎಸ್, ಯಾರಂತಂದ್ ಹೇಳಿದ್ರೆ ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅಂತಂದ್ ಹೇಳ್ತೀವಿ. ಯಾರಪ್ಪಾ ಅಂತಂದ್ ಹೇಳಿದ್ರ ರವೀಂದ್ರನಾಥ್ ಟ್ಯಾಗೋರ್ ಅಂತಂದ್ ಹೇಳ್ತೀವಿ. 1913. ಅದು ಯಾವ ಕ್ಷೇತ್ರದೊಳಗಡೆ ಅಂತಂದ್ ಹೇಳಿದ್ರ ಸಾಹಿತ್ಯ ಕ್ಷೇತ್ರದಲ್ಲಿ. ಯಾವ ಕ್ಷೇತ್ರದೊಳಗಡೆ ಅಂತಂದ್ ಹೇಳಿದ್ರ ಸಾಹಿತ್ಯ ಕ್ಷೇತ್ರದೊಳಗಡೆ ಅಂತಂದೇಳಿ. ಆಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ನೆನ್ಪಿಟ್ಕೊಡ್ರಿ, ನಮ್ಮ ರಾಷ್ಟ್ರಗೀತೆಯಾದಂತಹ ಜನಗಣಮನ ಅಧಿನಾಯಕ ಇದನ್ನ ಬರೀತಾರ. ಅದಾದ ನಂತರ ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾದಂತಹ ಅಮರ್ ಸೋನಾರ್ ಅಂತಂದ್ ಹೇಳ್ತೀವಲ್ಲ, ಅಮರ್ ಸೋನಾರ್ ಬಾಂಗ್ಲಾ, ಅದನ್ನು ಕೂಡ ರವೀಂದ್ರನಾಥ್ ಟ್ಯಾಗೋರ್ ಅವರೇ ಬರೀತಾರ. ಆಮೇಲೆ ನೆಕ್ಸ್ಟ್ 1915 ಇವ್ರಿಗೆ, ಅವಾಗ 1913 ಇವ್ರಿಗೆ ನೊಬೆಲ್ ಪ್ರೈಸ್ ಸಿಗತ್ತ. 1915 ಇವ್ರಿಗೆ ನೈಟ್ಹುಡ್ ಪ್ರಶಸ್ತಿ ಸಿಗತ್ತ ಬ್ರಿಟನ್ ಇಂದ. ಬಟ್ ಆದ್ರೆ 1919 ಜಲಿಯನ್ ವಾಲಾ ಬಾಗ್ ಆದಾಗ ನೈಟ್ಹುಡ್ ಪ್ರಶಸ್ತಿಯನ್ನ ರಿಟರ್ನ್ ಕೊಡ್ತಾರ. ಅಂತ ಒಬ್ಬ ಪರ್ಸನ್ ಯಾರಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅಂತಂದ್ ಹೇಳ್ತೀವಿ. ಆಮೇಲೆ ಕಾರವಾರದ ಕರಾವಳಿ ಪ್ರದೇಶವನ್ನ ಏನಂತ ಕರಿತೀವಿ ಅಂದ್ರೆ ಟಾಗೋರ್ ಅಥವಾ ರವೀಂದ್ರನಾಥ್ ಟ್ಯಾಗೋರ್ ಕರಾವಳಿ ಪ್ರದೇಶ ಅಂತಾನು ಕೂಡ ಕರಿತೀವಿ. ಸೊ ಅದಕ್ಕೊಂದು ಹೆಸರನ್ನ ಕೊಟ್ಟಿದ್ದಾರೆ. ಬಟ್ ಆದ್ರೆ ಕಾರವಾರ ಕರಾವಳಿ ಪ್ರದೇಶ ತುಂಬಾ ಫೇಮಸ್. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರ ಸಿ.ವಿ. ರಾಮಣ್ಣಗೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನೊಬೆಲ್ ಪ್ರಶಸ್ತಿ ಬರುತ್ತ ವಿಜ್ಞಾನ ಕ್ಷೇತ್ರದಲ್ಲಿ. ಅವ್ರಿಗೆ ಯಾವಾಗ ಬರುತ್ತಂದ್ರ 1930 ಬರುತ್ತ. ಇವರು ಹುಟ್ಟು ಹಬ್ಬವಾದಂತಹ ಫೆಬ್ರವರಿ 28 ನಾವ್ ಏನಂತ ಆಚರಣೆ ಮಾಡ್ತೀವಿ? ಇಂಡಿಯನ್ ನ್ಯಾಷನಲ್ ಸೈನ್ಸ್ ಡೇ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಸಿ.ವಿ. ರಾಮನ್ ಅವ್ರಿಗೆ 1930. ಅದಾದ ನಂತರ ನೆಕ್ಸ್ಟ್ ಅಮರ್ತ್ಯ ಸೇನ್ ಬರ್ತಾರ. ಅವ್ರಿಗೆ 1998 ಎಕನಾಮಿಕ್ ಕ್ಷೇತ್ರದಲ್ಲಿ ಸಿಗತ್ತ. ಆಮೇಲೆ ಇನ್ನೊಬ್ರು ಬರ್ತಾರ, ನಾನ್ ಹೇಳ್ದೆ ನಿಮ್ಗೆ ಲಾಸ್ಟ್ ಟೈಮ್, ಯೂಸುಫಾ ಮಲಾಲಾ ಜೊತೆಗೆ ಒಬ್ಬರು ಬರ್ತಾರ, ಸತ್ಯಾರ್ಥ್ ಪ್ರಕಾಶ್ ಅಂತಂದೇಳಿ. ಸತ್ಯಾರ್ಥ್ ಪ್ರಕಾಶ್ ಇವ್ರಿಗೂ ಕೂಡ ನೊಬೆಲ್ ಪ್ರಶಸ್ತಿ ಸಿಕ್ಕೈತೆ. ಅದೇ ಇಲ್ಲಪ್ಪಾ ಅಂತಂದ್ರೆ ಶಾಂತಿ ಇದ್ರೊಳಗಡೆ.
ಸೊ ಇಷ್ಟು ಏನಂತಂದ್ರೆ ನಮ್ಮ ದೇಶಕ್ಕೆ ನೊಬೆಲ್ ಪ್ರೈಸ್ ಗಳು ಬಂದವ. ಟೋಟಲ್ ಆಗಿ 4 ಬಂದಿದಾವ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬ್ಯಾಟಲ್ ಆಫ್ ಬಕ್ಸಾರ್ ಅಂತಂದ ಹೇಳ್ತೀವಿ. ಬಕ್ಸಾರ್ ಕದನ ಇದು ಯಾವಾಗ ನಡೆಯತ್ತಪ್ಪ ಅಂತಂದ ಹೇಳಿದ್ರ ಆ ಸೊ ಇಲ್ಲಿ ಕನ್ವರ್ಟ್ ಆಗಿಲ್ಲ ಅದು. ಎಸ್, ಯಾವಾಗ ಬರುತ್ತ ಬ್ಯಾಟಲ್ ಆಫ್ ಬಕ್ಸರ್, ಯಾವಾಗ ನಡೆಯುತ್ತ? ವೆರಿ ಗುಡ್. 1764 ಏನಪ್ಪಾ ಅಂತಂದ್ರೆ ಬ್ಯಾಟಲ್ ಆಫ್ ಬಕ್ಸರ್, ಬಕ್ಸಾರ್ ಕದನ ನಡೆಯುತ್ತ. ಇದು ಯಾರ್ಯಾರ ನಡುವೆ ನಡೆಯುತ್ತ ಅಂತಂದ್ರೆ ಬ್ರಿಟಿಷರು ಮತ್ತು ಯಾರ್ಯಾರು, ಮೀರ್ ಕಾಸಿಂ ಒಬ್ಬ, ಅದಾದ ನಂತರ ಸೂಜಾ ಉದ್ದೌಲ್ ಒಬ್ಬ, ಆಮೇಲೆ ಇನ್ನೊಬ್ರು ಯಾರಂತಂದ್ರೆ ಮೊಘಲರ ದೊರೆಯಾದಂತಹ 2ನೇ ಶಾ ಆಲಂ ಅಂತಂದ ಹೇಳ್ತೀವಿ. ಈ 3 ಜನರು ಸೇರೇನಂದ್ರ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡ್ತಾರ. ಬಟ್ ಆದ್ರೆ ಇದನ್ನ ಬ್ರಿಟಿಷರ ಸೈನ್ಯವನ್ನ ಮುನ್ನಡೆಸಿದಂತ ಪರ್ಸನ್ ಯಾರಂತಂದ್ರೆ ಹೆಕ್ಟರ್ ಮನ್ರೋ ಅಂತಂದ ಹೇಳ್ತೀವಿ. ಹೆಕ್ಟರ್ ಮನ್ರೋ. ಸೊ ಇವ್ರನ್ನೆಲ್ಲ ಏನಂತಂದ ಹೇಳಿದ್ರ ಸೋಲಿಸ್ಬಿಟ್ಟು 1765 ಒಳಗಡೆ ಸೂಜಾ ಉದ್ದೌಲು ಮತ್ತು 2ನೇ ಶಾ ಆಲಂ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂತಾರ, ಅಲಹಾಬಾದ್ ಒಪ್ಪಂದ ಅಂತಂದ ಹೇಳ್ತೀವಿ. ಯಾವ ಒಪ್ಪಂದ ಅಂತಂದ ಹೇಳ್ತೀವಿ? ಅಲಹಾಬಾದ್ ಒಪ್ಪಂದವನ್ನ ಮಾಡ್ಕೊಂತಾರ. ಇದಾದ ನಂತರ ನೆಕ್ಸ್ಟ್ 1765ರಲ್ಲಿ ಬಂಗಾಳ ಪ್ರಾಂತದೊಳಗಡೆ ದಿವಾನಿ ಇದರಕ್ಕನ್ನ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಗೊಂಡು ಬರ್ತಾರ. ಒಂದೇನಂತಂದ ಹೇಳಿದ್ರೆ ನ್ಯಾಯ ಒದಗಿಸೋದು, ಅದು ಯಾರ್ ಮಾಡ್ಬೇಕು? ನವಾಬ ಮಾಡ್ಬೇಕು. ಆಮೇಲೆ ಇನ್ನೊಂದು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಬೇಕು, ಅದನ್ನ ಯಾರಂತಂದ್ರೆ ಬ್ರಿಟಿಷರು ಮಾಡ್ಬೇಕು ಅಂತಂದೇಳಿ. ಸೊ ದಿವಾನಿ ಹಕ್ಕು ಅಂತಂದ ಹೇಳ್ತೀವಿ. ಇದೇನಪ್ಪಾ ಅಂತಂದ್ರೆ ಬಕ್ಸಾರ್ ಕದನ. ಅದಾದ ನಂತರ ಒಪ್ಪಂದ ಏನಾಯ್ತು, ಅದರಿಂದ ಏನೇನ್ ಅಫೆಕ್ಟ್ ಆಯ್ತು ಅಂತಂದೇಳಿ. ಕ್ಲಿಯರ್ ಪಾಯಿಂಟ್ಸ್? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಯಾವ ಗ್ರಂಥಿಯನ್ನ ಮಾಸ್ಟರ್ ಗ್ರಂಥಿ ಅಂತಂದ ಹೇಳಿ ಕರೀತಾರ? ಇದೇ ಮೇನ್ ಮಾಸ್ಟರ್. ಏನಂತಂದ ಹೇಳಿದ್ರೆ ಇದೇ ಮಾಸ್ಟರ್, ಎಲ್ಲರನ್ನ ಮಾಸ್ಟರ್ ಮಾಡುತ್ತ, ಅದೇ ಹೇಳುತ್ತ, ಎಲ್ಲಾನು ಟ್ರೈನ್ ಮಾಡುತ್ತ, ಯಾವ ರೀತಿಯಾಗಿ ಪ್ರೊಡಕ್ಷನ್ ಆಗ್ಬೇಕು ಹಾರ್ಮೋನ್ಸ್ ಗಳಂತನೂ ಕೂಡ ಇದೇ ಕಂಟ್ರೋಲ್ ಮಾಡುತ್ತ. ಅದ್ ಯಾವ ಗ್ರಂಥಿ ಅಂತಂದ್ರೆ ಅದ್ರ ಪಿಟ್ಯೂಟರಿ ಗ್ರಂಥಿ ಅಂತಂದ ಹೇಳ್ತೀವಿ. ಯಾವ ಗ್ರಂಥಿ ಅಂತಂದ ಹೇಳ್ತೀವಿ? ಪಿಟ್ಯೂಟರಿ ಗ್ರಂಥಿ ಅಂತಂದ ಹೇಳ್ತೀವಿ. ಇದು ಮೆದುಳಿನೊಳಗಡೆ ಬರುತ್ತೆ. ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಅದ್ರ ಮೆದುಳಿನಲ್ಲಿ ಕಂಡು ಬರುತ್ತೆ. ಅದಾದ ನಂತರ ಇದಕ್ಕ ಇನ್ನೊಂದು ಹೆಸರನ್ನ ಕೂಡ ಕೊಡ್ತಾರ. ಇದನ್ನ ನಾವು ಗ್ರೋತ್ ಹಾರ್ಮೋನ್ ಅಂತಾನು ಕರಿತೀವಿ. ಏನಂತ ಕರಿತೀವಿ ಇದನ್ನ? ಗ್ರೋತ್ ಹಾರ್ಮೋನ್ ಅಂತಾನು ಕೂಡ ಕರಿತೀವಿ. ಇದನ್ನೇನಪ್ಪಾ ಅಂತಂದ್ರೆ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕೆಲವೊಂದು ಬರ್ತಾವ. ಥೈರಾಯ್ಡ್ ಅನ್ನೋ ಒಂದು ಗ್ರಂಥಿ ಬರುತ್ತ. ಇದು ಥೈರಾಕ್ಸಿನ್ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತ. ಆಮೇಲೆ ಅಡ್ರಿನಲ್ ಅಂತಂದ ಹೇಳಿ ಒಂದು ಗ್ರಂಥಿ ಬರುತ್ತ. ಅಡ್ರಿನಲಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ, ಅಂದ್ರ ನಮಗ್ ಭಯ ಆದಾಗ ಬಿಡುಗಡೆ ಆಗತ್ತಲ್ಲ, ಸಿಟ್ಟು ಬಂದಾಗ, ಭಯ ಆದಾಗ ಅಡ್ರಿನಲಿನ್ ಬಿಡುಗಡೆ ಆಗತ್ತ. ಅವಾಗ ನಮ್ಗ ಆತರ ಅನುಭವಗಳಾಗ್ತಾವ. ಆಮೇಲೆ ಮೆದೋಜೀರಕ ಗ್ರಂಥಿ ಒಳಗಡೆ ಏನ್ ಬಿಡುಗಡೆ ಆಗತ್ತ? ಇನ್ಸುಲಿನ್ ಬಿಡುಗಡೆ ಆಗತ್ತ. ಮೆದೋಜೀರಕ ಗ್ರಂಥಿಯಲ್ಲಿ ಏನ್ ಬಿಡುಗಡೆ ಆಗತ್ತ? ಇನ್ಸುಲಿನ್ ಬಿಡುಗಡೆ ಆಗತ್ತ. ಅದೇ ತರ ಸೇಮ್ ಕೆಲವೊಂದು ಹಾರ್ಮೋನ್ಸ್ ಗಳು ಬರ್ತಾವ. ಈಗ ನೋಡ್ರಿ, ಒಂದ್ ಹುಡುಗ ಬಾಯ್ ಆಗಿರ್ಬೇಕು, ಹುಡುಗನ್ ಕ್ಯಾರೆಕ್ಟರ್ ಇರ್ಬೇಕು ಅಂತಂದ ಹೇಳಿದ್ರ ಅವನಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇರ್ಬೇಕು. ಏನಿರ್ಬೇಕು? ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇರ್ಬೇಕಾಗತ್ತ. ಆಮೇಲೆ ಒಂದ್ ಹುಡುಗಿ ಆಗಿರ್ಬೇಕು ಅಂತಂದ ಹೇಳಿದ್ರ ಅವ್ರ ಹತ್ರ ಏನಿರ್ಬೇಕು? ಈಸ್ಟ್ರೋಜನ್ ಅಂತಂದ ಹೇಳ್ತೀವಿ. ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್ ಇರ್ಬೇಕಾಗತ್ತ. ಸೊ ಈ ಎಲ್ಲಾ ಹಾರ್ಮೋನ್ಸ್ ಗಳನ್ನ ನೀವೇನಂದ್ರ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್, ಸಾಂಚಿ ಸ್ತೂಪ ಎಲ್ಲೈತಿ ಅಂತಂದೇಳಿ. ಸಿಂಪಲ್ ಆನ್ಸರ್. ಸಾಂಚಿ ಸ್ತೂಪ ಎಲ್ಲೈತೆ? ಮಧ್ಯಪ್ರದೇಶದ ರೈಸನ್ ಅನ್ನೋ ಒಂದು ಜಿಲ್ಲೆ ಒಳಗಡೆ, ಮಧ್ಯಪ್ರದೇಶದ ರೈಸನ್ ಅನ್ನೋ ಒಂದು ಜಿಲ್ಲೆ ಒಳಗಡೆ ಸಾಂಚಿ ಸ್ತೂಪ ಐತ. ಇದನ್ನ ಕಟ್ಟಿಸಿದವ್ರು ಯಾರಂತಂದ್ರೆ ಅಶೋಕ ಅಂತಂದ ಹೇಳ್ತೀವಿ. ಇದನ್ನ ಕಟ್ಟಿಸಿದವ್ರು ಯಾರು? ಕ್ರಿಸ್ತ ಪೂರ್ವ 3ನೇ ಶತಮಾನದೊಳಗಡೆ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾದಂತಹ ಅಶೋಕ ಏನ್ ಮಾಡ್ತಾನ ಅಂತಂದ ಹೇಳಿದ್ರ ಇದನ್ನ ನಿರ್ಮಾಣ ಮಾಡ್ತಾನ. ಇದು ಸಾಂಚಿ ಸ್ತೂಪದ ಚಿತ್ರ ನಮ್ಮ ಭಾರತ ದೇಶದ ಒಂದು ನೋಟ್ ಮೇಲೆ ಐತೆ. ಯಾವ ನೋಟದ ಮೇಲೆ ಐತ್ರಿ? 200 ರೂಪಾಯಿ ನೋಟದ ಮೇಲೆ ಐತೆ. ಇಂಥವ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಟ್ರಿಕ್ಕಿ ಆಗಿ. 200 ನೋಟದ ಹಿಂದೆ ಏನಪ್ಪಾ ಅಂತಂದ್ರೆ ಸಾಂಚಿ ಸ್ತೂಪ ಕಂಡು ಬರುತ್ತ. ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇರುವೆ ಕಚ್ಚಿದಾಗ, ಇರುವೆ ಕಚ್ಚಿತಂತಂದ ಹೇಳಿದ್ರೆ ಉರಿತೈತಲ್ಲ, ಸೇಮ್ ಹಂಗ ಇರುವೆ ಕಚ್ಚಿದಾಗ ಏನ್ ಮಾಡತ್ತಂತಂದ್ರೆ ಅದ್ ನಿಮ್ಗೆ ಕಿಸ್ ಕೊಟ್ಟು ಹೋಗುತ್ತೆ. ಕಿಸ್ ಕೊಟ್ಟು ಹೋದಾಗ ಏನ್ ಮಾಡತ್ತಂತಂದ್ರೆ ಅದ್ರ ಜೊಲ್ಲ ಅಲ್ಲೇ ಬಿಟ್ಟು ಹೋಗತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂತಂದ ಹೇಳಿದ್ರೆ ಇರುವೆ ಏನಪ್ಪಾ ಅಂತಂದ ಹೇಳಿದ್ರೆ ಅದು ಸಿಟ್ಟಲ್ಲಿ ಏನು ಅಂತಂದ ಹೇಳಿದ್ರೆ ನಿಮ್ಗೆ ಏನು ಮಾಡಂಗಿಲ್ಲ. ಅದು ಫುಲ್ ಪ್ರೀತಿಯಿಂದ ನೀವ್ ಇಷ್ಟ ಆಗಿ ನಿಮ್ ಮೇಲೆ ಏನಪ್ಪಾ ಅಂತಂದ್ರೆ ಆಸೆ ಬಂದ್ಬಿಟ್ಟು ನಿಮ್ಗೊಂದ್ ಕಿಸ್ ಕೊಡುತ್ತ. ಅದು ಕಿಸ್ ಕೊಟ್ಟಾಗ ಅದ್ರ ಜೊಲ್ಲ ಅಲ್ಲೇ ಉಳಿಯುತ್ತೆ. ಅದಕ್ಕೋಸ್ಕರ ಅದು ಉರಿಯುತ್ತ. ಅದೇ ಏನಪ್ಪಾ ಅಂತಂದ್ರೆ, ಆ ಜೊಲ್ಲ ಅಂತಂದ್ರೆ ಒಂದು ಆಮ್ಲವಾಗಿರುತ್ತ, ಅಸಿಡ್ ಆಗಿರುತ್ತ. ಆ ಅಸಿಡ್ ಯಾವ್ದು?
ಯಾವ್ದಪ್ಪ ಅಂತಂದ್ರೆ ಫಾರ್ಮಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಫಾರ್ಮಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ಅದಕ್ಕೆ ಇನ್ನೊಂದ್ ಹೆಸರು ಬರುತ್ತ ಮೆಥನೋಯಿಕ್ ಅಂತಂದೇಳಿ. ಮೆಥನೋಯಿಕ್ ಅಸಿಡ್ ಅಂದ್ರೂ ಕೂಡ ಒಂದೇ, ನೆನ್ಪಿಟ್ಕೊಳ್ರಿ. ಮೆಥನೋಯಿಕ್ ಅಸಿಡ್ ಅಂದ್ರ ಒಂದ, ಫಾರ್ಮಿಕ್ ಅಸಿಡ್ ಅಂದ್ರೂ ಒಂದ. ಅದ್ರ ಫಾರ್ಮುಲಾ ಏನಂತಂದ್ರೆ HCOOH ಅಂತಂದೇಳಿ. HCOOH. ಸೊ ಫಾರ್ಮಿಕ್ ಅಸಿಡ್ ಫಾರ್ಮುಲಾ. ಇವಾಗ ಈ ಕೆಂಪಿರಿವು ಕಚ್ಚಿದಾಗೂ ಒಂದ, ಅಥವಾ ಇವಾಗ ಜೇನುನೊಣ ಅಂತಂದ್ ಹೇಳ್ತೀವಲ್ಲ, ಜೇನುನೊಣ ಬೀಸ್, ಅದು ಕಚ್ಚಿದಾಗೂ ಕೂಡ ಅದೇ. ಆಮೇಲೆ ನೆಕ್ಸ್ಟ್ ಇನ್ನು ಬೇರೆ ಬೇರೆ ಬರ್ತಾವಲ್ಲ, ಜೇನುನೊಣ ತರನೇ ಇನ್ನೊಂದ್ ಬರುತ್ತ. ಸೊ ಅದು ಕಚ್ಚಿದಾಗ ಕೂಡ ನಮ್ದು ಮುಖ ಎಲ್ಲ ಉಬ್ಬುತ್ತ. ಸೊ ಅದು ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಎಲ್ಲದ್ರಲ್ಲೂ ಏನಿರುತ್ತೆ ಅಂತಂದ್ರೆ ಫಾರ್ಮಿಕ್ ಅಸಿಡ್ ಇರುತ್ತ. ಇದನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಾಂಗ್ಲಾದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು? ಸುಮ್ಮ ನಿಮ್ಗೊಂದು ಟ್ರಿಕ್ ಹೆಂಗಂತಂದ್ ಹೇಳಿದ್ರೆ, ಈ ತರ ಕೊಟ್ಟಾಗ ನಮಗ್ ಗೊತ್ತಾಗ್ಲಿಲ್ಲ ಅಂತಂದ್ರೆ, ಇಲ್ಲೆಲ್ಲ ಸಿಂಪಲ್ ಸಿಂಪಲ್ ಕೊಟ್ಟಿದ್ದಾರೆ. ಈ ತರ ಟೈಗರ್ ಅಂತಾನೆ ಕೊಡ್ಬೋದಿತ್ತಲ್ಲ, ಬಟ್ ಆದ್ರೆ ಇದ್ಯಾಕಷ್ಟು ಫುಲ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ರಾಯಲ್ ಬೆಂಗಾಲ್ ಟೈಗರ್ ಅಂತ ಯಾಕೆ ಕೊಟ್ಟಿದ್ದಾರೆ? ಸುಮ್ಮ ಟೈಗರ್ ಅಂತ ಕೊಟ್ಟಿದ್ರ ನಡೀತಿತ್ತಲ್ಲ. ಸ್ವಲ್ಪ ಲಾಂಗೆಸ್ಟ್ ಐತಲ್ಲ. ಯಾವಾಗ್ಲೂ ನಿಮ್ಗೆ ಏನಂದ್ರ ಆನ್ಸರ್ ಗೊತ್ತಾಗ್ಲಿಲ್ಲ ಅಂದ್ರೆ ಲಾಂಗೆಸ್ಟ್ ಆನ್ಸರ್ ಕರೆಕ್ಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ರಿ. ಕ್ವಶನ್ ಒಳಗಡೆ ಏನಂತಂದ್ ಹೇಳಿದ್ರೆ, ಆನ್ಸರ್ ಯಾವ್ದಾದ್ರು ಲಾಂಗೆಸ್ಟ್ ಇತ್ತು ಅಂತಂದ್ರೆ ಯಾವಾಗ್ಲೂ 100% ಕರೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಏನಂತಂದ್ರೆ ರಾಯಲ್ ಬೆಂಗಾಲ್ ಟೈಗರ್ ಏನಂದ್ರ ಬಾಂಗ್ಲಾದೇಶದ ರಾಷ್ಟ್ರೀಯ ಪ್ರಾಣಿ ಅಂತಂದ್ ಹೇಳ್ತೀವಿ. ಇದು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ, ಎಲ್ಲಿ ಕಂಡು ಬರ್ತಾವ ಯಾರಿಗಾದ್ರ ಗೊತ್ತೈತೆ? ಸುಂದರ್ಬನ್ ಕಾಡುಗಳಲ್ಲಿ. ಸುಂದರ್ಬನ್ ಕಾಡುಗಳಲ್ಲಿ ಏನಂತಂದ್ರೆ ಈ ಪ್ರದೇಶದಲ್ಲಿ ಸುಂದರ್ಬನ್ ಕಾಡುಗಳು ಬರ್ತಾವ. ಈ ಸುಂದರ್ಬನ್ ಕಾಡುಗಳಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವ ಗಿಡಗಳು ಬರ್ತಾವ? ಮ್ಯಾಂಗ್ರೋವ್ ಗಿಡಗಳು ಬರ್ತಾವ. ಈ ಮ್ಯಾಂಗ್ರೋವ್ ಗಿಡಗಳ ವಿಶೇಷ ಏನು ಸರ್? ಅವುಗಳ ಬೇರುಗಳಲ್ಲಿ ಈ ತರ ಬೇರುಗಳನ್ನ ಬಿಡ್ತಾವ ಹೊರಗೆ. ಅವುಗಳ ಬೇರುಗಳಲ್ಲಿ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂತಾವ. ಆಮೇಲೆ ಪೊಲ್ಯೂಷನ್ ಅನ್ನ ಕಮ್ಮಿ ಮಾಡ್ತಾವ. ಇಂಥ ಮ್ಯಾಂಗ್ರೋವ್ ಕಾಡುಗಳು ಯಾವ ದೇಶದಲ್ಲೂ ಇಲ್ಲ. ಮೇ ಬಿ ಒಂದು 3-4 ದೇಶಗಳಲ್ಲಿ ಅಷ್ಟ ಇದಾವ. ಇಲ್ಲಿ ಬಿಟ್ಟು ಬೇರೆ ಯಾವ ದೇಶದಲ್ಲೂ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರಂಗಿಲ್ಲ. ಇದೇನಂತಂದ್ರೆ ನೀವು ನೆನ್ಪಿಟ್ಕೋಬೇಕಾಗಿರೋ ಥಿಂಗ್ಸ್ಗಳು. ಕ್ಲಿಯರ್ ಪಾಯಿಂಟ್? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ಮೊದಲ ಪ್ರಜೆ ಯಾರು ಅಂತಂದೇಳಿ. ತುಂಬಾ ಬೇಸಿಕ್ ಕ್ವಶನ್ಸ್ ಗಳಿದಾವ. ಇದಕ್ಕೆಲ್ಲ ಏನಂತಂದ್ರೆ ನೀವು 40 ಮಾರ್ಕ್ಸ್ ತೆಗಿಬೇಕು. ಭಾರತದ ಮೊದಲ ಪ್ರಜೆ ಯಾರಪ್ಪ ಅಂತಂದ್ರೆ ರಾಷ್ಟ್ರಪತಿ ಅಂತಂದ್ ಹೇಳ್ತೀವಿ. ಭಾರತದ ಮೊದಲ ಪ್ರಜೆ ಯಾರು? ರಾಷ್ಟ್ರಪತಿ. ಇವಾಗಿರುವಂತ ದ್ರೌಪದಿ ಮುರ್ಮು ಯಾರಪ್ಪ ಅಂತಂದ್ರೆ 15ನೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸೊ ಭಾರತ ದೇಶದ ರಾಷ್ಟ್ರಪತಿ. ಅದಾದ ನಂತರ ನೆಕ್ಸ್ಟ್ ರಾಷ್ಟ್ರಪತಿಯವ್ರ ಏನಂತಂದ್ರೆ ಎಲ್ಲಾ ಸೇನೆಗಳ ಮಹಾದಂಡ ನಾಯಕರಾಗಿರ್ತಾರ. ಸೊ ಎಲ್ಲಾ ಸೈನ್ಯದೇನಪ್ಪಾ ಅಂತಂದ್ರೆ ಮಹಾದಂಡ ನಾಯಕರಾಗಿರ್ತಾರ. ಕನಿಷ್ಠ ವಯಸ್ಸು ಎಷ್ಟ್ ಬೇಕಂದ್ರ 35 ವರ್ಷ ಇರ್ಬೇಕಾಗತ್ತ ಒಬ್ರು ರಾಷ್ಟ್ರಪತಿ ಆಗ್ಬೇಕು ಅಂತಂದ ಹೇಳಿದ್ರ. ಅದಾದ ನಂತರ ಭಾರತದ ಮೊದಲ ರಾಷ್ಟ್ರಪತಿ ಯಾರಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಂದ ಹೇಳ್ತೀವಿ. ಭಾರತದ ಮೊದಲ ರಾಷ್ಟ್ರಪತಿ ಯಾರಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅದಾದ ನಂತರ ನೆಕ್ಸ್ಟ್, ಸೊ ಯಾವ ಆರ್ಟಿಕಲ್ ನಮ್ಮ ದೇಶಕ್ಕೊಬ್ರು ರಾಷ್ಟ್ರಪತಿ ಬೇಕಂತಂದ್ ಹೇಳತ್ತ? ಆರ್ಟಿಕಲ್ 52 ಏನ್ ಹೇಳತ್ತಂತಂದ್ರೆ ನಮ್ಮ ದೇಶಕ್ಕೊಬ್ರು ರಾಷ್ಟ್ರಪತಿ ಬೇಕು ಅಂತಂದೇಳಿ. ಆಮೇಲೆ ರಾಷ್ಟ್ರಪತಿಯವರು ಕ್ಷಮಾದಾನ ಮಾಡ್ತಾರಲ್ಲ, ಅದು ಯಾವ ಆರ್ಟಿಕಲ್ ಮುಖಾಂತರ? ಆರ್ಟಿಕಲ್ 72. ಆಮೇಲೆ ರಾಷ್ಟ್ರಪತಿಯವರು ಏನಾದ್ರು ಸಂವಿಧಾನದ ವಿರುದ್ಧವಾಗಿ ಏನಾದ್ರು ಕೆಲಸ ಮಾಡಿದ್ರು ಅವ್ರನ್ನ ತೆಗೆದು ಹಾಕ್ಬೇಕು ಅಂತಂದ್ರೆ ಆರ್ಟಿಕಲ್ 61 ಮುಖಾಂತರ ಇಂಪೀಚ್ಮೆಂಟ್ ಮಾಡ್ತಾರ. ಮಹಾಭಿಯೋಗ ಅಂತಂದ್ ಹೇಳ್ತೀವಿ, ಅದನ್ನ ಮಾಡಿ ತೆಗೆದಾಕ್ತಾರ. ಸೊ ಇವೇನಂತಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ರಾಷ್ಟ್ರಪತಿಯವ್ರ ಬಗ್ಗೆ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಿಟ್ ಇಂಡಿಯಾ ಚಳುವಳಿ ಯಾವ ನಗರದಿಂದ ಪ್ರಾರಂಭವಾಯಿತು ಅಂತಂದೇಳಿ. ಸೊ ನೆನ್ಪಿಟ್ಕೊಳ್ರಿ, ಮುಂಬೈ. ಅದ್ರಲ್ಲೂ ಏನಂತಂದ್ರೆ ಗೋವಾಲಿಯಾ ಟ್ಯಾಂಕ್ ಅಂತಂದೇಳಿ. ಇದನ್ನ ಯಾಕೆ ಕ್ವಶನ್ ಹಾಕಿದೀನಿ ಅಂತಂದ ಹೇಳಿದ್ರೆ, ಇವತ್ತು ಒಂದು SSC ಇದ್ರಲ್ಲಿ CGL ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನ ಕೇಳಿದಾರ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವ ನಗರದಿಂದ ಸ್ಟಾರ್ಟ್ ಆಯ್ತು ಅಂತಂದೇಳಿ. ಸೊ ಅದಕ್ಕೋಸ್ಕರ ಮುಂಬೈ ನಗರದಿಂದ ಏನಂತಂದ್ರೆ ಸ್ಟಾರ್ಟ್ ಆಗತ್ತ. ಆಗಸ್ಟ್ 8ನೇ ತಾರೀಕು 1942 ಒಳಗಡೆ ಈ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರ. ಇದನ್ನ ತುಂಬಾ ನೆನ್ಪಿಟ್ಕೋಬೇಕು. ಇದರಲ್ಲಿ ಒಂದು ಘೋಷಣೆಯನ್ನ ಕೊಡ್ತಾರ, ಡೂ ಆರ್ ಡೈ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಏನಾಗತ್ತ ಅಂತಂದ ಹೇಳಿದ್ರ, ಇದರಲ್ಲಿ ಮೇನ್ ಪರ್ಸನ್ ಯಾರಂತಂದ್ರೆ ಅರುಣಾ ಅಸಫ್ ಅಲಿ ಏನಪ್ಪಾ ಅಂತಂದ್ರೆ ಇದ್ರದ್ದು ನಾಯಕರಾಗಿರ್ತಾರ ಮಹಾತ್ಮ ಗಾಂಧೀಜಿಯವರ ಜೊತೆಗೆ. ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್, ಇದು ಕ್ವಿಟ್ ಇಂಡಿಯಾ ಚಳುವಳಿ ಮುಗಿದ ತಕ್ಷಣ ಎಲ್ಲಾ ನಾಯಕರನ್ನ, ಎಲ್ಲಾ ಫ್ರೀಡಂ ಫೈಟರ್ಸ್ ಗಳನ್ನ ಬ್ರಿಟಿಷರು ಅರೆಸ್ಟ್ ಮಾಡ್ಬಿಡ್ತಾರ.
ನೆಕ್ಸ್ಟ್ ಏನು ಆಗ್ಬಾರ್ದು ಅಂತಂದೇಳಿ ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಆಪರೇಷನ್ ಜೀರೋ ಅಂತಂದ ಹೇಳಿ ಕರಿತೀವಿ. ಆಪರೇಷನ್ ಜೀರೋ ಮುಖಾಂತರ ಬ್ರಿಟಿಷರು ಎಲ್ಲಾ ಪ್ರಮುಖ ನಾಯಕರನ್ನ ಬಂಧಿಸುತ್ತ. ಎಸ್ ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾತಾವರಣದ ಯಾವ ಪದರವು ಓಝೋನ್ ಪದರವನ್ನ ಹೊಂದೈತಿ ಅಂತಂದ ಹೇಳಿ. ಈಗ ನಮ್ದ ವಾತಾವರಣ ಐತೆ, ಇದು ಏನಂತಂದ್ರೆ ಇದು ಭೂಮಿ ಅಂತ ಅನ್ಕೊಡ್ರಿ, ಇದು ಭೂಮಿ. ಅದಾದ ನಂತರ ಭೂಮಿಯ ಮೇಲೆ ಏನಂತಂದ್ರೆ ಇಲ್ಲೆಲ್ಲ ಗಾಳಿ ಇರುತ್ತ. ಸೊ ಮೊದಲನೇ ಪದರವನ್ನ ನಾವ್ ಏನಂತ ಕರಿತೀವಿ ಅಂದ್ರ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ ಅಂದ್ರೆ ಟ್ರೋಪೋಸ್ಪಿಯರ್. ಅದ್ರ ಮೇಲೆ ಒಂದ್ ಲೇಯರ್ ಬರುತ್ತ, ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಅದ್ರ ಮೇಲೆ ಮತ್ತೊಂದ್ ಬರುತ್ತ, ಅದನ್ನ ಮೀಸೋಸ್ಪಿಯರ್ ಅಂತ ಕರಿತೀವಿ, ಮೀಸೋಸ್ಪಿಯರ್. ಅದಾದ ನಂತರ ಮೇಲ್ಗಡೆ ಇನ್ನೊಂದ್ ಬರುತ್ತೆ ಥರ್ಮೋಸ್ಪಿಯರ್. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಬರುತ್ತೆ ಎಕ್ಸೋಸ್ಪಿಯರ್ ಅಂತಂದೇಳಿ. ಇವುಗಳು ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾ ವಾತಾವರಣದಲ್ಲಿ ಆಗುವಂತದ್ ಮಳೆ ಆಗಿರ್ಬೋದು, ಗಾಳಿದ ಏನ್ ಧೂಳು ಏನ್ ಬೇಕಾದ್ ತಗೊಳ್ರಿ ಎಲ್ಲಾನು ಟ್ರೋಪೋಸ್ಪಿಯರ್ ಅಲ್ಲೇ ಆಗುತ್ತೆ. ಬಟ್ ಅದ್ರ ಸ್ಟ್ರಾಟೋಸ್ಪಿಯರ್ ಅಲ್ಲಿ 2-3 ಥಿಂಗ್ಸ್ ಗಳು ನಡೀತಾವ. ಒಂದ್ ಏನಪ್ಪಾ ಅಂತಂದ್ರೆ ಜೆಟ್ ವಿಮಾನಗಳು ಎಲ್ಲಿ ಹಾರಾಡ್ತಾವ ಅಂತಂದ್ರೆ ಸ್ಟ್ರಾಟೋಸ್ಪಿಯರ್ ಅಲ್ಲಿ ಹಾರಾಡ್ತಾವ. ಅದಾದ ನಂತರ ಸ್ಟ್ರಾಟೋಸ್ಪಿಯರ್ ಅಲ್ಲಿ ಒಂದು ಲೇಯರ್ ಬರುತ್ತಾ, ಆ ಲೇಯರ್ ಯಾವ್ದಂತಂದ್ರೆ ನಾವು ಓಝೋನ್ ಅಂತಂದ್ ಕರಿತೀವಿ. ಈ ಓಝೋನ್ ಏನ್ ಮಾಡತ್ತಂತಂದ್ರೆ ಸೂರ್ಯನಿಂದ ಬರುವಂತಹ ಯು ವಿ ರೇಸ್ ಗಳನ್ನ ತಡೆಗಟ್ಟುತ್ತ. ಯು ವಿ ರೇಸ್ ಗಳನ್ನ ಹೀರ್ಕೊಂಡು ಅಲ್ಲಿಗೆ ಸ್ಟಾಪ್ ಮಾಡತ್ತ. ಯು ವಿ ರೇಸ್ ಬಿಟ್ಬಿಟ್ಟು ಉಳಿದದ್ದೇನ್ ಕಿರಣಗಳಿರ್ತಾವ ಅವು ಭೂಮಿಗೆ ಬಂದ್ ತಲುಪ್ತಾವ. ಇದೇನಂತಂದ್ರೆ ಓಝೋನ್ ಕೆಲಸ. ಪಾಯಿಂಟ್ ಕ್ಲಿಯರ್. ಎಸ್. ಅದಾದ ನಂತರ ನೆಕ್ಸ್ಟ್ ನೆನ್ಪಿಟ್ಕೊಳ್ರಿ, ಓಝೋನ್ ಪದರದ ಸಂರಕ್ಷಣೆಗೋಸ್ಕರ 1987ರಲ್ಲಿ ಒಂದು ಒಪ್ಪಂದ ಆಗತ್ತ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಂದ ಹೇಳ್ತೀವಿ. ಇದು ಯಾವ್ದಕ್ ಸಂಬಂಧಪಟ್ಟೈತಿ ಅಂತ ಕ್ವಶನ್ ಕೇಳ್ತಾರೆ. ಯಾವ್ದಕ್ಕಂದ್ರ ಓಝೋನ್ ಪದರಕ್ಕ ಸಂಬಂಧಪಟ್ಟಿರುವಂತಹ ಒಂದು ಒಪ್ಪಂದವಾಗೈತೆ. ಅದಾದ ನಂತರ ಸೆಪ್ಟೆಂಬರ್ 16 ನಾವು ಏನಂತ ಆಚರಣೆ ಮಾಡ್ತೀವಿ? ವರ್ಲ್ಡ್ ವೈಡ್ ಇಂಟರ್ನ್ಯಾಷನಲ್ ಓಝೋನ್ ಡೇ ಅಂತಂತ ಹೇಳಿ, ಇಂಟರ್ನ್ಯಾಷನಲ್ ಓಝೋನ್ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತಾರ ಸೆಪ್ಟೆಂಬರ್ 16ನೇ ತಾರೀಕು. ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಸೆಪ್ಟೆಂಬರ್ 17ನೇ ತಾರೀಕು ಯಾರದು ಹುಟ್ಟುಹಬ್ಬ ಐತೆ? ನರೇಂದ್ರ ಮೋದಿಜಿ. ಸೊ 16ನೇ ತಾರೀಕು ಓಝೋನ್ ಡೇ ಅಂತಂತ ಹೇಳಿ ಇಷ್ಟು ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಇನ್ನೊಂದ್ ಕೇಳ್ತಾರ, ಓಝೋನ್ ಲೇಯರ್ ಹೆಂಗ್ ನಾಶ ಆಗೈತಿ ಅಂತಂದ ಹೇಳಿ. ರೀಸನ್ ಏನಂತಂದ್ರೆ CFC, ಕ್ಲೋರೋಫ್ಲೋರೋ ಕಾರ್ಬನ್ಸ್ ಗಳಿಂದ ಏನಪ್ಪಾ ಅಂತಂದ್ರೆ ಓಝೋನ್ ಲೇಯರು ನಾಶವಾಗ್ತಾ ಐತಿ ಅಂತಂದ ಹೇಳಿ ಮೇನ್ ಅದನ್ನ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಪ್ಪ, ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರು ಯಾರಾಗಿದ್ರು ಅಂತಂದ್ರಿ? ಸ್ವತಂತ್ರ ಆದ ನಂತರ ಮೊದಲ ಕಾನೂನು ಸಚಿವರು ಯಾರಾಗಿದ್ರ ಅಂತಂದ್ರೆ BR ಅಂಬೇಡ್ಕರ್ ಅವರು. ಸೊ BR ಅಂಬೇಡ್ಕರ್ ಅವ್ರ ಏನಂತಂದ ಹೇಳಿದ್ರೆ ಸೊ ಮೊದಲ ಕಾನೂನು ಸಚಿವರಾಗಿರ್ತಾರ. ಆಮೇಲೆ ಇವರನ್ನ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರು ಇರ್ತಾರ. ಇವ್ರ ಏನಪ್ಪಾ ಅಂತಂದ್ರೆ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರು ಕೂಡ ಇವರೇ ಆಗಿರ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗ ಕೆಲವೊಂದು ಥಿಂಗ್ಸ್ ಗಳು ಬರ್ತಾವ. ಮಿಡ್ ಟರ್ಮ್ ಸರ್ಕಾರ ಅಂತಂದ ಹೇಳಿ ಸರ್ಕಾರ ರಚನೆ ಮಾಡ್ತಾರ. ಅವುಗಳನ್ನೆಲ್ಲ ಏನಂತಂದ ಹೇಳಿದ್ರೆ ಲಿಸ್ಟ್ ಅನ್ನ ನೋಡ್ಕೋಬೇಕು. ಒಂದು ಕ್ವಶನ್ ಬರುತ್ತೆ ಅದ್ರ ಮೇಲೆ. ಆಮೇಲೆ BR ಅಂಬೇಡ್ಕರ್ ಅವರ ಸಮಾಧಿ ಸ್ಥಳ ಎಲ್ಲೈತಪ್ಪ ಅಂತಂದ ಹೇಳಿದ್ರೆ ಚೈತ್ಯ ಭೂಮಿ ಅಂತಂದ ಹೇಳ್ತೀವಿ. ಚೈತ್ಯ ಭೂಮಿ ಒಳಗಡೆ ಐತೆ, ಮುಂಬೈ ಒಳಗಡೆ. ಮುಂಬೈಯಲ್ಲಿ ಏನಂತಂದ ಹೇಳಿದ್ರೆ ಚೈತ್ಯ ಭೂಮಿ ಅಂತಂದೈತೆ. ಅಲ್ಲಿ ಏನಂತಂದ ಹೇಳಿದ್ರೆ ಅವ್ರ ಸಮಾಧಿ ಸ್ಥಳ ಇರೋದು. ಆಮೇಲೆ ಇವರೊಂದು ಮರಾಠಿ ಪತ್ರಿಕೆಯನ್ನು ಕೂಡ ಬಿಡುಗಡೆ ಮಾಡ್ತಾರ. ಅದ್ರ ಹೆಸರು ಏನಂತಂದ್ರೆ ಮೂಕನಾಯಕ ಅಂತಂದೇಳಿ. ಮರಾಠಿ ಪತ್ರಿಕೆ ಹೆಸರು ಏನಂತಂದ್ರೆ ಮೂಕನಾಯಕ ಅಂತಂದ ಹೇಳಿ ಇದನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಪರೇಷನ್ ಫ್ಲಡ್ ಅಂತಂದ ಹೇಳಿ ಬರುತ್ತೆ. ಆಪರೇಷನ್ ಫ್ಲಡ್ ಎದಕ್ ಸಂಬಂಧಪಟ್ಟಿದ್ದು? ಹಾಲಿಗೆ ಸಂಬಂಧಪಟ್ಟಿದ್ದು. ಕ್ರಾಂತಿಗಳು ಅಂತಂದ ಹೇಳಿ ಬರ್ತಾವಲ್ಲ, ಕ್ರಾಂತಿಗಳು. ಈಗ ನೋಡ್ರಿ, ಗ್ರೀನ್ ರೆವಲ್ಯೂಷನ್ ಅಂತಂದ ಹೇಳಿ ಬರುತ್ತ. ಅದ್ ಯಾವ್ದಕ್ಕೆ? ಕೃಷಿಗೆ ಸಂಬಂಧಪಟ್ಟಿದ್ದು. ವರ್ಲ್ಡ್ ವೈಡ್ ನಾರ್ಮನ್ ಬೋರ್ಲಾಂಗ್ ಏನಂತಂದ ಹೇಳಿದ್ರ ಹಸಿರು ಕ್ರಾಂತಿ ಪಿತಾಮಹ ಆದ ಅಂತಂದ ಹೇಳಿದ್ರೆ ನಮ್ಮ ಭಾರತದೊಳಗಡೆ ಯಾರು? MS ಸ್ವಾಮಿನಾಥನ್ ಅಂತಂದ ಹೇಳ್ತೀವಿ. ಅದೇ ತರ ಹಾಲು ಉತ್ಪಾದನೆಗೆ ಅಂತ ಬಂದ್ರ ನಾವು ಅದನ್ನ ಏನಂತಂದ ಹೇಳ್ತೀವಿ? ವೈಟ್ ರೆವಲ್ಯೂಷನ್ ಅಂತಂದ ಹೇಳ್ತೀವಿ. ಅದ್ರ ಜೊತೆಗೆ ಆಪರೇಷನ್ ಫ್ಲಡ್ ಕೂಡ ಅಂತ ಹೇಳ್ತೀವಿ. ಹಾಲು ಮತ್ತು ಹಾಲಿಗೆ ಸಂಬಂಧಿಸಿದಂತ ಪದಾರ್ಥಗಳು ಹೆಚ್ಚಿಗೆ ಉತ್ಪಾದನೆ ಮಾಡೋದು ಶ್ವೇತ ಕ್ರಾಂತಿ ಅಂತಂದ ಹೇಳ್ತೀವಿ. ಇದರದ್ದು ಪಿತಾಮಹ ಯಾರಂತಂದ್ರೆ ವರ್ಗಿಸ್ ಕುರಿಯನ್ ಅಂತಂದ ಹೇಳಿ. ಇದ್ರದ್ದು ಪಿತಾಮಹ ಯಾರು? ವರ್ಗಿಸ್ ಕುರಿಯನ್ ಅಂತಂದ ಹೇಳ್ತೀವಿ.
ಆಮೇಲೆ ನೆಕ್ಸ್ಟ್ ನಮಗ್ ಕ್ವಶನ್ ಕೇಳಿದಾರ ಅಮೂಲ್ ಬಗ್ಗೆ. ನಮ್ಮ ಇಂಡಿಯಾದಲ್ಲಿ ಅತಿ ದೊಡ್ಡ ಹಾಲು ಉತ್ಪಾದನೆ ಥಿಂಗ್ಸ್ ಏನ್ ಬರ್ತಾವಲ್ಲ ಅದು ಯಾವ್ದಂತಂದ್ರೆ ಅಮೂಲ್ ಆರ್ಗನೈಸೇಷನ್. ತುಂಬಾ ಇಂಪಾರ್ಟೆಂಟ್ ಇದು. ಅದಾದ ನಂತರ ನೆಕ್ಸ್ಟ್ ಈಗ ನೀಲಿ ಕ್ರಾಂತಿ ಅಂತಂದ್ ಹೇಳಿ ಬರುತ್ತೆ. ಯಾವ್ದಕ್ ಸಂಬಂಧಪಟ್ಟಿದ್ದು? ಸಮುದ್ರ ಮತ್ತು ಸಮುದ್ರದ ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು ನೀಲಿ ಕ್ರಾಂತಿ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಬ್ಲ್ಯಾಕ್ ಬರುತ್ತೆ, ಬ್ಲ್ಯಾಕ್ ಕ್ರಾಂತಿ, ಕಪ್ಪು ಕ್ರಾಂತಿ ಅಂತಂದೇಳಿ ಬರುತ್ತೆ. ಬ್ಲ್ಯಾಕ್ ಕಲರ್ ಏನೇನಿರುತ್ತೆ, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದಂತ ಪ್ರಾಡಕ್ಟ್ ಗಳು ಬ್ಲ್ಯಾಕ್ ಕ್ರಾಂತಿ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕೆಂಪು ಕ್ರಾಂತಿ ಅಂತಂದ್ ಹೇಳಿದ್ರೆ ಕೆಂಪು ಏನೇನ್ ಕಾಣಿಸುತ್ತೆ, ಒಂದು ಟೊಮ್ಯಾಟೊ ಕಾಣಿಸುತ್ತೆ, ಇನ್ನೊಂದು ಮಾಂಸ ಕಾಣಿಸುತ್ತೆ, ಅದು ಕೆಂಪು ಕ್ರಾಂತಿ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಬರುತ್ತಾ, ಬೂದು ಕ್ರಾಂತಿ ಅಂತಂದ್ ಹೇಳಿ ಬರುತ್ತೆ. ಬೂದು ಕ್ರಾಂತಿ, ಬೂದು ಕಲರ್ ಯಾವ್ದು ಇರ್ತಾವ, ಫರ್ಟಿಲೈಸರ್ಸ್ ಇರ್ತಾವ, ಫರ್ಟಿಲೈಸರ್ಸ್ ಅದಕ್ ಸಂಬಂಧಪಟ್ಟಿದ್ದು. ಇನ್ನು ಯಾವ್ದಾದ್ರು ಮಿಸ್ ಆದ್ರ ಅವುಗಳದೊಂದು ಲಿಸ್ಟ್ ಮಾಡ್ಕೊಡ್ರಿ ಕ್ರಾಂತಿಗಳ ಬಗ್ಗೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, 2026 ಫಿಫಾ ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸುತ್ತದೆ ಅಂತಂದ್ ಹೇಳಿ. ಎಸ್, ಯಾವ ದೇಶ ಆಯೋಜನೆ ಮಾಡುತ್ತಾ? ಸೇಮ್ ಅದೇ ತರ ಲಾಂಗೆಸ್ಟ್ ಆನ್ಸರ್, USA, ಕೆನಡಾ, ಮೆಕ್ಸಿಕೋ. ಇದೇನಪ್ಪಾ ಅಂತಂದ ಹೇಳಿದ್ರ, ಸೊ 2026 ಫಿಫಾ ವರ್ಲ್ಡ್ ಕಪ್ ಅನ್ನ ಆಯೋಜನೆ ಮಾಡೋದೈತೆ 3 ದೇಶಗಳು ಜಂಟಿಯಾಗಿ. ಟೋಟಲ್ ಆಗಿ ಇದರಲ್ಲಿ 48 ತಂಡಗಳೇನಪ್ಪಾ ಅಂತಂದ್ರೆ ಭಾಗವಹಿಸೋ ಇದಾವ, ನೆನ್ಪಿಟ್ಕೊಡ್ರಿ. ಇದು ಬಿಟ್ಟೇನಂತಂದ ಹೇಳಿದ್ರೆ ಅಷ್ಟೊಂದೇನ್ ಬೇಡ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2022 ಫಿಫಾ ವರ್ಲ್ಡ್ ಕಪ್ ಅನ್ನ, ಸೊ ಅದ್ ಎಲ್ಲಿ ನಡೀತಿತ್ತು ಅಂತಂದ್ರೆ ಕತಾರ್ ಒಳಗ ನಡೆದೈತೆ. ಕ್ವಶನ್ಗಳು ಬಾಳ್ ಬಂದವ್ ಇದ್ರ ಮ್ಯಾಲ, ನೀವು ನೋಡಿರ್ಬೋದು. ಇವಾಗ ಒಂದ್ 3 ವರ್ಷದಾಗ ಕಂಟಿನ್ಯೂಸ್ ಆಗಿ ಇದ್ರ ಮೇಲೆ ಕ್ವಶನ್. 2022 ಫಿಫಾ ವರ್ಲ್ಡ್ ಕಪ್ ಕತಾರ್ ಒಳಗ ನಡೆಯುತ್ತ. ಅದನ್ನ ಯಾರ್ ಗೆದ್ದಾರ ಅಂತಂದ್ರೆ ಅರ್ಜೆಂಟೀನಾದವ್ರು ಗೆದ್ದಾರ. ಯಾವ ದೇಶದ ಗೆದ್ದೈತೆ? ಅರ್ಜೆಂಟೀನಾ ದೇಶ ಗೆದ್ದೈತೆ. ಎಸ್. ಆಮೇಲೆ ಫಿಫಾ ವರ್ಲ್ಡ್ ಕಪ್ ಯಾವಾಗ ಯಾವಾಗ ನಡೆಯುತ್ತೆ? ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತಂದ ಹೇಳಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರ ಇವತ್ತಿನ ಕ್ವಶನ್ ಪೇಪರ್ ಡಿಸ್ಕಷನ್.